ವಂದನೆಗಳು ಆಂಟಿ, ಧನ್ಯವಾದಗಳು. ಕಣ್ಮುಚ್ಚಿ ಪ್ರಿಯರೇ, ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಶುರು ಮಾಡೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ನೀವು ಕೊಟ್ಟಿರುವಂತಹ ಈ ಅತ್ಯಮೂಲ್ಯವಾಗಿರುವಂತಹ ಸಮಯದ ನಿಮಿತ್ತ ನಿಮ್ಮ ಕೃತಜ್ಞತೆಗಳು ಅಪ್ಪ. ನೀವು ಕೊಟ್ಟಿರುವಂತಹ ಈ ಸಮಯದಲ್ಲಿ ನಿಮ್ಮ ಮಕ್ಕಳಾಗಿ ನಾವೆಲ್ಲರೂ ಸೇರಿ ಬಂದಿದ್ದೀವಿ ತಂದೆ. ನೀವು ಸತ್ಯವೇದದಲ್ಲಿ ನಮಗೋಸ್ಕರ ಬರೆಸಿ ಕೊಟ್ಟಿರುವಂತಹ ಮಾತುಗಳನ್ನ ಇನ್ನೂ ಹೆಚ್ಚಾಗಿ ಅರ್ಥ ಮಾಡ್ಕೋಬೇಕು ಅನ್ನುವಂತಹ ಉದ್ದೇಶವನ್ನ ಇಟ್ಕೊಂಡು ಆಲೋಚನೆ ಮಾಡಬೇಕಾದ್ರೆ ತಂದೆ ಹೇಳ್ತಿರುವಂತಹ ನನಗೆ ಪರಿಶುದ್ಧಾತ್ಮರ ಸಹಾಯವನ್ನು ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂತಹ ವಿವೇಕವನ್ನು ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ ಪರಲೋಕದಲ್ಲಿರುವ ನಮ್ಮ ತಂದೆ, ಆಮೆನ್. ಪ್ರಿಯರಾದ ದೇವಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಇಷ್ಟು ಕೋಟಿ ದೇವರುಗಳಲ್ಲಿ ನಿಜವಾದ ದೇವರನ್ನು ಕಂಡು ಹಿಡಿದುಕೊಳ್ಳುವುದು ಹೇಗೆ. ಅಂಶದ ಹೆಸರನ್ನ ಇನ್ನೊಂದ್ಸಾರಿ ಹೇಳ್ತಿದ್ದೀನಿ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಇಷ್ಟು ಕೋಟಿ ದೇವರುಗಳಲ್ಲಿ ನಿಜವಾದ ದೇವರನ್ನು ಕಂಡು ಹಿಡಿದುಕೊಳ್ಳುವುದು ಹೇಗೆ. ಟೈಟಲ್ ಸ್ವಲ್ಪ ಉದ್ದ ಇದ್ರೂ ಸಹ ಬರೆದಿಟ್ಕೊಳ್ಳಿ, ತುಂಬಾ ಕೆಲಸಕ್ಕೆ ಬರುತ್ತೆ. ಇಷ್ಟಕ್ಕೂ ಏನಕ್ಕೋಸ್ಕರ ಈ ಅಂಶವನ್ನ ಆಲೋಚನೆ ಮಾಡಬೇಕು? ಇಷ್ಟು ಕೋಟಿ ದೇವರುಗಳಲ್ಲಿ ನಿಜವಾದ ದೇವರು ಯಾರು ಅನ್ನುವಂತಹದನ್ನ ಹೇಗೆ ಕಂಡುಹಿಡ್ಕೊಳ್ಳುವಂತಹದ್ದು ಅನ್ನುವಂತಹ ಅಂಶವನ್ನ ಏನಕ್ಕೋಸ್ಕರ ಆಲೋಚನೆ ಮಾಡಬೇಕು? ನಿಮ್ಗೇನನ್ಸುತ್ತೆ? ಬೇಕಾ ಇದು? ಏಕೆಂದ್ರೆ ನಮ್ಮ ಸಮಾಜದಲ್ಲಿ ನಮ್ಮ ಸುತ್ತಮುತ್ತ ನಾವು ಸಾಕಷ್ಟು ಜನ ದೇವರುಗಳನ್ನು ನೋಡ್ತೀವಿ. ಪ್ರಪಂಚ ದೇವರುಗಳು ಅಂತ ಹೇಳಿ ಕರೆಯುವಂತವರ ಬಗ್ಗೆ ಮಾತಾಡ್ತಿದ್ದೀನಿ. ಓಕೆ, ಈಗ ಪ್ರಪಂಚ ಸಾಕಷ್ಟು ಜನರನ್ನ ದೇವರುಗಳು ಅಂತ ಹೇಳಿ ಕರೀತಾರೆ ಪ್ರಪಂಚದಲ್ಲಿ. ನೀವು ಒಂದೊಂದು ಊರಿಗೆ ಹೋದ್ರೆ ಒಬ್ಬೊಬ್ಬರ ದೇವರನ್ನ ಆರಾಧನೆ ಮಾಡ್ತಾರೆ. ನೀವು ಒಂದೊಂದು ದೇಶಕ್ಕೆ ಹೋದ್ರೆ ಒಬ್ಬೊಬ್ಬರ ದೇವರುಗಳನ್ನ ಆರಾಧನೆ ಮಾಡ್ತಾರೆ, ಹೌದಲ್ವಾ? ನೀವು ಒಂದೊಂದು ಪಂಗಡದವರು, ಒಂದೊಂದು ಧರ್ಮದವರು ಒಂದೊಂದು ದೇವರುಗಳನ್ನ ಆರಾಧನೆ ಮಾಡ್ತಾರೆ. ಕೆಲವು ಒಂದೇ ಧರ್ಮದವರಿಗೆ ಸಾವಿರಾರು ಕೋಟ್ಯಾಂತರ ದೇವರುಗಳು ಇರುವಂತ ಇತಿಹಾಸವೂ ಸಹ ಇದೆ. ಹಾಗಿದ್ರೆ ನಾವಿಲ್ಲಿ ಏನ್ ನೋಡ್ತಾ ಇದೀವಿ ಅಂತ ಹೇಳಿದ್ರೆ, ಇಷ್ಟು ಜನ ದೇವರುಗಳಲ್ಲಿ ನಿಜವಾದ ದೇವರು ಯಾರು? ಇದನ್ನ ನೀವು ಸಹ ಇನ್ನೊಬ್ಬರಿಗೆ ನರೇಟ್ ಮಾಡ್ಬೇಕಾದ್ರೆ ಯಾರೋ ಒಬ್ರು ಹುಡುಕಾಡ್ತಿದ್ದಾರೆ ಅಂತ ಅನ್ಕೊಳ್ಳಿ. ನಿಮ್ಗೆ ಗೊತ್ತಿರುವಂತವರು, ನೀವೇನೋ ವಿಶ್ವಾಸದಲ್ಲಿ ಇದ್ದೀರಾ, ನಿಮಗೊಬ್ಬ ವ್ಯಕ್ತಿ ಗೊತ್ತು, ಆ ವ್ಯಕ್ತಿ ಹುಡುಕಾಡ್ತಿದ್ದಾರೆ ಏನಂತ, ಇಷ್ಟಕ್ಕೂ ನಿಜವಾದ ದೇವ್ರು ಯಾರು ಅಂತ. ಸ್ವಲ್ಪ ಜನ ಬುದ್ಧಿಸಮ್ಗೆ ಹೋಗ್ತಾರೆ, ಆಮೇಲೆ ಜೈನಿಸಮ್ಗೆ ಹೋಗ್ತಾರೆ, ಆಮೇಲೆ ಕ್ರಿಸ್ಟಿಯಾನಿಟಿಗೆ ಬರ್ತಾರೆ, ಆಮೇಲೆ ಇಸ್ಲಾಂಗೆ ಹೋಗ್ತಾರೆ, ಹಿಂದೂಯಿಸಮ್ಗೆ ಹೋಗ್ತಾರೆ, ಇನ್ನೊಂದಕ್ಕೆ ಹೋಗ್ತಾರೆ. ಈ ತರ ಹುಡುಕಾಡ್ತಾನೆ ಇದ್ದಾರೆ ಒಬ್ಬ ವ್ಯಕ್ತಿ. ಈಗ ನಿಮ್ಮ ಬಾಧ್ಯತೆ ಅಲ್ವಾ ಅವ್ರನ್ನ ಕರೆಕ್ಟ್ ಆಗಿರುವಂತಹ ಡೈರೆಕ್ಷನ್ ಡೈರೆಕ್ಟ್ ಮಾಡುವಂತಹದ್ದು, ಹೌದಲ್ವಾ? ಅದ್ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ನಮ್ಗೆ ಅಂಶ ಅರ್ಥ ಆಗ್ಬೇಕು. ಇಷ್ಟಕ್ಕೂ ಹೆಂಗೆ ಸೆಲೆಕ್ಟ್ ಮಾಡುವಂತಹದ್ದು, ಸೆಲೆಕ್ಷನ್ ಅಂತ ಹೇಳಿದಾಗ ಇಂಟರ್ವ್ಯೂಗಳಿಗೆ ಹೇಗೆ ಸೆಲೆಕ್ಷನ್ ನಡೆಯುತ್ತೆ ಅಂತ ನಮಗೆ ಗೊತ್ತಲ್ವಾ? ಇಂಟರ್ವ್ಯೂಗಳಲ್ಲಿ ಒಬ್ಬ ವ್ಯಕ್ತಿಯ ಸೆಲೆಕ್ಷನ್ ಹೇಗ್ ನಡೆಯುತ್ತೆ ಅಂತ ಗೊತ್ತಲ್ವಾ? ಬೇಡ ಗವರ್ಮೆಂಟ್ ಉದ್ಯೋಗ ಅಂತ ಬೇಡ, ದೊಡ್ಡ ಕಂಪನಿಯಲ್ಲಿ ಪ್ರೈವೇಟ್ ಅಲ್ಲಿ ಒಂದು ದೊಡ್ಡ ಉದ್ಯೋಗ ಅಂತ ಅನ್ಕೊಳ್ಳಿ. ತಿಂಗಳಿಗೆ 1 ಲಕ್ಷ 2 ಲಕ್ಷ ರೂಪಾಯಿ ಸಂಬಳ ಕೊಡುವಂತ ಉದ್ಯೋಗ. ಅದಕ್ಕೆ ಎಷ್ಟು ಅಪ್ಲಿಕೇಶನ್ಸ್ ಬರುತ್ತೆ ಗೊತ್ತಾ? ಒಂದು ಪೋಸ್ಟ್ ಖಾಲಿ ಇದೆ ಅಥವಾ 10 ಪೋಸ್ಟ್ ಖಾಲಿ ಇದೆ ಅಂತ ಅನ್ಕೊಳ್ಳಿ ಆ ಕಂಪನಿಯಲ್ಲಿ. ಅದಕ್ಕೆ ಎಷ್ಟು ಅಪ್ಲಿಕೇಶನ್ಸ್ ಬರುತ್ತೆ ಗೊತ್ತಾ? 10 ಪೋಸ್ಟ್ ಖಾಲಿ ಇದ್ರೆ ಅದಕ್ಕೆ ಸುಮಾರು 1000, 2000, 3000, 10,000 ಜನ ಅಪ್ಲಿಕೇಶನ್ಸ್ ಹಾಕಿರ್ತಾರೆ ಗೊತ್ತಾ? ದೊಡ್ಡ ದೊಡ್ಡ ಹುದ್ದೆಗಳಿಗೆ, ತುಂಬಾ ಮೇಲಿರುವಂತಹ ಪೊಸಿಷನ್ಗಳಿಗೆ 10 ಪೋಸ್ಟ್ ಇದೆ ಅಂತ ಹೇಳಿದ್ರೆ 1000 ಜನ ಅಪ್ಲಿಕೇಶನ್ಸ್ ಹಾಕಿರ್ತಾರೆ, 10,000 ಜನ ಅಪ್ಲಿಕೇಶನ್ಸ್ ಹಾಕಿರ್ತಾರೆ. ಈಗ ಈ 10 ಉದ್ಯೋಗವನ್ನ 10,000 ಜನರಲ್ಲಿ ಯಾರು ಕೊಡ್ಬೇಕು ಅನ್ನುವಂತ ಸೆಲೆಕ್ಷನ್ ಹೇಗ್ ನಡೆಯುತ್ತೆ? 10 ಉದ್ಯೋಗವನ್ನ 10,000 ಜನರಲ್ಲಿ ಯಾರು ಕೊಡ್ಬೇಕು? ಎಲ್ರೂ ಒಂದೇ ಕ್ವಾಲಿಫಿಕೇಶನ್ ಮಾಡಿರುವಂತಹದ್ದು, ಎಲ್ರೂ ಮಾಸ್ಟರ್ ಡಿಗ್ರಿ ಮಾಡ್ಬೇಕಿತ್ತು, ಎಲ್ರೂ ಮಾಸ್ಟರ್ ಡಿಗ್ರಿ ಮಾಡಿದ್ದಾರೆ ಅಂತ ಅನ್ಕೊಳ್ಳಿ. ಅಂದ್ರೆ ಎಲ್ರೂ ಪೋಸ್ಟ್ ಗ್ರಾಜುಯೇಷನ್ ಮಾಡ್ಬೇಕಿತ್ತು, ಎಲ್ರೂ ಪೋಸ್ಟ್ ಗ್ರಾಜುಯೇಷನ್ ಮಾಡಿದ್ದಾರೆ, 10,000 ಜನರು ಸಹ. ಈಗ ಆ ಒಂದೇ ಕ್ವಾಲಿಫಿಕೇಶನ್ ಹೊಂದಿರುವಂತಹ 10,000 ಜನರಲ್ಲಿ ಈ 10 ಉದ್ಯೋಗವನ್ನು ಯಾರು ಕೊಡುವಂತಹದ್ದು, ಹೇಗೆ ಸೆಲೆಕ್ಟ್ ಮಾಡುವಂತಹದ್ದು? 10 ಜನರನ್ನ 10,000 ಜನರಲ್ಲಿ ಹೇಗೆ ಸೆಲೆಕ್ಟ್ ಮಾಡುವಂತಹದ್ದು? ಅದಕ್ಕೆ ಎಷ್ಟೊಂದು ರೌಂಡ್ ಇರುತ್ತೆ ಗೊತ್ತಾ? ನಮ್ಗೆ ಎಷ್ಟೊಂದು ಪ್ರೊಸೀಜರ್ ಇರುತ್ತೆ ಗೊತ್ತಾ? ಪ್ರಪ್ರಥಮವಾಗಿ ಸ್ಕ್ರೀನಿಂಗ್ ಅಂತ ಹೇಳಿ ನಡೆಯುತ್ತೆ. ಸ್ಕ್ರೀನಿಂಗ್ ಅಂತ ಹೇಳಿದ್ರೆ ಏನು? ನಾವು ರೆಸ್ಯೂಮೆಗಳನ್ನ ತಗೊಂಡು ಕೊಡ್ತೀವಲ್ವಾ, ಇದೆಲ್ಲ ನಾನು ಓದಿದ್ದೀನಿ ಅಂತ ಹೇಳಿ ಅದನ್ನೆಲ್ಲ ಬರೆದು ಒಂದ್ ಶೀಟ್ ಅಲ್ಲಿ ಅದನ್ನ ತಗೊಂಡು ಕೊಟ್ರೆ ಅದನ್ನ ರೆಸ್ಯೂಮ್ ಅಂತ ಹೇಳಿ ಕರಿತೀವಿ, ಅಥವಾ CV ಅಂತ ಹೇಳಿ ಕರಿತೀವಿ. ಇದನ್ನ ತಗೊಂಡೋಗಿ ನಿಮ್ಮ ಕಂಪನಿಗೆ ನೀವು ಸಬ್ಮಿಟ್ ಮಾಡ್ಬೇಕು. ಏನು ನೀವು ಯಾವ ಕಂಪನಿಗೆ ಉದ್ಯೋಗ ಅಪ್ಲೈ ಮಾಡ್ತಿದ್ದೀರೋ ಆ ಕಂಪನಿಗೆ ನೀವು ಇದನ್ನ ಸಬ್ಮಿಟ್ ಮಾಡ್ಬೇಕು. ಅವ್ರೇನ್ ಮಾಡ್ತಾರೆ, 10,000 ರೆಸ್ಯೂಮೆಗಳನ್ನ ತಗೊಂಡು ಅದನ್ನ ಕಂಪ್ಯೂಟರ್ಗೆ ಹಾಕಿ ಅಥವಾ ಒಬ್ಬ ವ್ಯಕ್ತಿಯನ್ನ ಕೂರಿಸಿ ಅದಕ್ಕೆ ಅಂತ ಹೇಳಿ ಅದನ್ನ ಸ್ಕ್ರೀನ್ ಮಾಡಿಸ್ತಾರೆ. ಸ್ಕ್ರೀನ್ ಅಂತ ಹೇಳಿದ್ರೆ ಯಾರ್ದು ರೆಸ್ಯೂಮೆ ಚೆನ್ನಾಗಿಲ್ವೋ, ಯಾರ್ದು ಕ್ವಾಲಿಫಿಕೇಶನ್ ಚೆನ್ನಾಗಿಲ್ವೋ, ಅಂದ್ರೆ ಪರ್ಸೆಂಟೇಜ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಯಾರ್ದು ಚೆನ್ನಾಗಿಲ್ವೋ ಅದನ್ನ ಪ್ರಪ್ರಥಮ ಸ್ಥಾನದಲ್ಲಿ ತೆಗೆದು ಹೊರಗಡೆ ಹಾಕ್ಬಿಡ್ತಾರೆ.
10,000 ಜನರಲ್ಲಿ 5,000 ಜನ ಔಟ್. ಎಲ್ಲಿ? ಫಸ್ಟ್ ರೌಂಡ್ ಅಲ್ಲೇ ಔಟ್. ಫಸ್ಟ್ ರೌಂಡ್ ಯಾವುದು? ಸ್ಕ್ರೀನಿಂಗ್ ಅಂತ ಹೇಳಿ ಕರಿತೀವಿ. ಪ್ರಪ್ರಥಮವಾಗಿ ನಿಮ್ಮ ರೆಸ್ಯೂಮೆಗಳನ್ನ ಇಟ್ಕೊಂಡು ನೋಡುವಂತಹದನ್ನ ಸ್ಕ್ರೀನಿಂಗ್ ಅಂತ ಹೇಳಿ ಕರಿತೀವಿ. ಅದರಲ್ಲಿ ಎಷ್ಟು ಜನ ಔಟ್ ಆದ್ರು? 5,000 ಜನ ಆಚೆ ಹೋದ್ರು. ಇದಿದ್ದು ಎಷ್ಟು ಜನ? 10,000 ಜನ ಅಪ್ಲೈ ಮಾಡಿದ್ರು. 10 ಉದ್ಯೋಗಕ್ಕೆ 10,000 ಜನ ಅಪ್ಲೈ ಮಾಡಿದ್ರು. ಓಕೆ, ನೆಕ್ಸ್ಟ್ 10,000 ಜನರಲ್ಲಿ 5,000 ಜನ ಫಸ್ಟ್ ರೌಂಡ್ ಅಲ್ಲೇ ಔಟ್. ಇನ್ನು ಎಷ್ಟು ಸಾವಿರ ಜನ ಇದ್ದಾರೆ? ಇನ್ನು 5,000 ಜನ. ಇನ್ನು 5,000 ಜನಕ್ಕೆ ಇನ್ನೊಂದು ಟೆಸ್ಟ್ ಇಡ್ತಾರೆ. ಏನು? ಟೆಕ್ನಿಕಲ್ ಅಂತ ಹೇಳಿ, ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಹೇಳಿ ಇನ್ನೊಂದು ಟೆಸ್ಟ್ ಇಡ್ತಾರೆ. ನಾನು ಇದನ್ನೆಲ್ಲ ಏನಕ್ಕೋಸ್ಕರ ಹೇಳ್ತಿದ್ದೇನೆ ಅಂದ್ರೆ ಅದಕ್ಕೊಂದು ಕಾರಣ ಇದೆ. ಇವತ್ತಿನ ಅಂಶಕ್ಕೆ ತುಂಬಾ ಕ್ಲೋಸ್ ಆಗಿ ರಿಲೇಟ್ ಆಗಿದೆ. ಅದಕ್ಕೋಸ್ಕರ ಇದನ್ನೆಲ್ಲ ಹೇಳ್ತಿದ್ದೀನಿ. ಓಕೆ, ಫಸ್ಟ್ ರೌಂಡ್ 5,000 ಜನ ಹೋದ್ರೆ ಸೆಕೆಂಡ್, ಈಗ ಆಪ್ಟಿಟ್ಯೂಡ್ ರೌಂಡ್ ಅಂತ ಇರುತ್ತಲ್ವಾ, ಈ 5,000 ಜನಕ್ಕೂ ಆಪ್ಟಿಟ್ಯೂಡ್ ಒಂದು ವೇಳೆ ಕೊಡುವಂತಹದ್ದು ನಡೆದ್ರೆ, ದೊಡ್ಡ ಕಂಪನಿ ಆದ್ರೆ ಅಷ್ಟು ಜನಕ್ಕೂ ಆಪ್ಟಿಟ್ಯೂಡ್ ಕೊಡ್ತಾರೆ. ಓಕೆ, ಈಗ ಈ 5,000 ಜನಕ್ಕೂ ಆಪ್ಟಿಟ್ಯೂಡ್ ರೌಂಡ್ ಏನಾದ್ರು ಮಾಡಿದ್ರೆ ಒಂದು ವೇಳೆ ಎಷ್ಟು ಜನ ಸೆಲೆಕ್ಟ್ ಆಗ್ತಾರೆ ಗೊತ್ತಾ? ಸೆಕೆಂಡ್ ರೌಂಡ್ ಅಲ್ಲಿ ಬರೀ ಒಂದು 200ರಿಂದ 300 ಜನ ಸೆಲೆಕ್ಟ್ ಆಗ್ತಾರೆ. ಎಷ್ಟು ಜನರಲ್ಲಿ? 5,000 ಜನರಲ್ಲಿ. ಎಷ್ಟು ಜನ ಸೆಲೆಕ್ಟ್ ಆದ್ರು? 200ರಿಂದ 300 ಜನ ಸೆಲೆಕ್ಟ್ ಆದ್ರು. ಅರ್ಥ ಆಗ್ತದೆಯಾ ನಮಗೆ? ಒಂದು ಕಂಪನಿಯಲ್ಲಿ 10 ಉದ್ಯೋಗಕ್ಕೆ 10,000 ಜನ ಅಪ್ಲಿಕೇಶನ್ ಹಾಕಿದಾಗ ಹೇಗೆ ಸ್ಕ್ರೀನ್ ಮಾಡ್ತಿದ್ದಾರೆ ಅಂತ ಹೇಳಿ ನೋಡಿ, ಹೇಗೆ ಶಾರ್ಟ್ ಲಿಸ್ಟ್ ಮಾಡ್ತಿದ್ದಾರೆ ಅಂತ ಹೇಳಿ ನೋಡಿ. ಇದನ್ನ ಶಾರ್ಟ್ ಲಿಸ್ಟ್ ಅಂತ ಕರಿತೇವೆ. ತುಂಬಾ ಲಿಸ್ಟ್ ಇರುವಂತಹ, ತುಂಬಾ ಉದ್ದವಾಗಿರುವಂತಹ ಲಿಸ್ಟ್ ಅನ್ನ ಚಿಕ್ಕದಾಗಿ ಮಾಡಿ ಕೊನೆಗೆ ಫೈನಲೈಸ್ ಮಾಡ್ತಾರೆ. ಇವರೇ ಈ ಉದ್ಯೋಗಕ್ಕೆ ಕರೆಕ್ಟ್ ಅಂತ ಹೇಳಿ ಫೈನಲೈಸ್ ಮಾಡ್ತಾರೆ. ಈಗ ಪ್ರಪಂಚದಲ್ಲಿ ಇಷ್ಟೊಂದು ಕೋಟಿ ದೇವರುಗಳು ಇರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಇನ್ನ ಯಾರು ನಿಜವಾದ ದೇವರು ಅಂತ ಹೇಳಿ ಹುಡುಕಿ ಕನ್ಕ್ಲೂಡ್ ಮಾಡುವಂತಹ ಸ್ಥಾನದಲ್ಲಿದ್ದಾನೆ ಅಂತ ಹೇಳಿ ಹೇಳಿದಾಗ ಅವನು ಸಹ ಮಾಡ್ಬೇಕಾಗಿರುವಂತಹ ಪ್ರೊಸೀಜರ್ ಇದೆ. ಏನು? ಅವ್ರಿಗೊಂದು ವೇಳೆ ಒಂದು 10 ಪ್ರಪಂಚದಲ್ಲಿ ಇಷ್ಟು ಜನ ದೇವರಿದ್ದಾರೆ, ಆದ್ರೆ ನನಗೆ ತಿಳಿದ ಮಟ್ಟಿಗೆ ಈ 10 ಜನರನ್ನ ನಾನು ದೇವರುಗಳಾಗಿ ಕನ್ಸಿಡರ್ ಮಾಡ್ತೀನಿ ಸದ್ಯಕ್ಕೆ. ಈ 10 ಜನರನ್ನ ದೇವರುಗಳಾಗಿ ಕನ್ಸಿಡರ್ ಮಾಡಿದ್ಮೇಲೆ ಈ 10 ದೇವರುಗಳು ಬರ್ಸಿರುವಂತಹ ಗ್ರಂಥವನ್ನ ಓದ್ತೀನಿ, ಅಥವಾ ಈ 10 ದೇವರುಗಳು ಏನನ್ನು ಹೇಳ್ಕೊಟ್ಟಿದ್ದಾರೆ ಅಂತ ಹೇಳಿ ನೋಡ್ತೀನಿ. ಕೊನೆಗೆ ಈ 10 ದೇವರುಗಳಲ್ಲಿ 5 ದೇವರುಗಳನ್ನ ತೆಗೆದಾಕ್ತೀನಿ, ಆಮೇಲೆ ಇನ್ನ ಇಬ್ಬರನ್ನ ತೆಗೆದಾಕ್ತೀನಿ, ಆಮೇಲೆ ಇನ್ನೊಬ್ಬರನ್ನ ತೆಗೆದಾಕ್ತೀನಿ, ಆಮೇಲೆ ಇನ್ನೊಬ್ಬರನ್ನ ತೆಗೆದಾಕ್ತೀನಿ. ಒಬ್ಬರೇ ಉಳಿತಾರಲ್ವಾ, ಅವ್ರನ್ನ ನಾನು ಜೀವನ ಪೂರ್ತಿ ನಂಬ್ಕೊಂತೀನಿ. ದೇವರುಗಳು ನಿಜವಾಗ್ಲೂ ಹೇಗ್ ಹುಡುಕೊಬೇಕು ಅಂತ ಹೇಳಿ ಹೇಳಿದಾಗ, ಒಂದಷ್ಟು ಕನ್ಫ್ಯೂಷನ್ ಇದೆ ಅಂತ ಹೇಳಿ ಹೇಳಿದಾಗ ಹಿಂಗ್ ಹುಡುಕೊಬೇಕು. ಹೌದಾ? ನಾವ್ ಹೇಗ್ ತೆಗೆದಾಕುವಂತ 10 ದೇವರುಗಳು, ನನ್ನ ಮನುಷ್ಯರು ದೇವರುಗಳು ಅಂತ ಕರೆಯುವಂತವ್ರ ಬಗ್ಗೆ ಮಾತಾಡ್ತಿದ್ದೀನಿ ಇಲ್ಲಿ. ಓಕೆ, ಅಷ್ಟೊಂದ್ ಜನ ದೇವರುಗಳು ಯಾರ್ ಬ್ರದರ್ ಅವರೆಲ್ಲ ಅಂತ ಹೇಳಿ ಕೇಳ್ಬೇಡಿ, ನಿಮ್ಗೆ ಗೊತ್ತಿರುವಂತಹ ವಿಚಾರ ಅಲ್ವಾ? ಓಕೆ, ಇಷ್ಟಕ್ಕೂ ನಾವ್ ಮಾತಾಡ್ಕೊಳ್ತಿದೀವಲ್ವಾ, ತೆಗ್ದು ಲಿಸ್ಟ್ ಅಲ್ಲಿ ಇಷ್ಟು ಉದ್ದ ಲಿಸ್ಟ್ ಇದೆ ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ತೆಗೆದು ಮತ್ತೆ ಇನ್ನೊಂದ್ ಸ್ವಲ್ಪವನ್ನ ತೆಗೆದು ಕೊನೆಗೆ ಉಳಿಯುವಂತವರನ್ನ ನಾವ್ ನಂಬ್ಕೊಳ್ತೀವಿ. ಅವರನ್ನೇ ನಾವು ಜೀವನ ಪರ್ಯಂತವೂ ಸಹ ವಿಶ್ವಾಸಿಸ್ತೀವಿ ಅಂತ ಹೇಳಿ ನಾವು ಮಾತಾಡ್ಕೊಳ್ತಿದೀವಲ್ವಾ. ಇಷ್ಟಕ್ಕೂ ಈ ಲಿಸ್ಟ್ ಅಲ್ಲಿ ತೆಗೆಯುವಂತದ್ದು ಹೇಗೆ? 10 ಜನ ದೇವರುಗಳಿದ್ದಾರೆ ಅಂತ ಅನ್ಕೊಳ್ಳಿ ನಮ್ ಲಿಸ್ಟ್ ಅಲ್ಲಿ. ಈ 5 ಜನ ತೆಗಿಬೇಕು ಅಂತ ನಾ ಹೇಳಿದೆ ಫಸ್ಟ್. ಓಕೆ, ಈ 5 ಜನ ಹೆಂಗ್ ತೆಗಿಯುವಂತಹದ್ದಪ್ಪ? ಓಕೆ, ಆ ಲಿಸ್ಟ್ ಅಲ್ಲಿ ಇನ್ನೂ 5 ಜನ ತೆಗೆದ್ಮೇಲೆ ಇನ್ನೂ 5 ಜನ ಇರ್ತಾರಲ್ವಾ, ಇನ್ನೂ 4 ಜನ ತೆಗಿಬೇಕಲ್ಲ ಅದ್ರಲ್ಲಿ. ಹೌದಲ್ವಾ? ಒಬ್ರೇ ಅಲ್ವಾ ನಿಜವಾಗ್ಲೂ ದೇವ್ರು ಇರ್ತಾರೆ. ಇನ್ನು 4 ಜನ ತೆಗಿಬೇಕಲ್ವಾ. ಆ 4 ಜನ ತೆಗಿಯುವಂತದ್ದು ಹೇಗೆ 5 ಜನದಲ್ಲಿ? ಆ ಕನ್ಫ್ಯೂಷನ್ ಇದ್ರೆ ಅದಕ್ಕೆ ಉತ್ತರ ಇವತ್ತಿನ ಸಂದೇಶ. ಹೌದಾ? ಹೇಗೆ ಅರ್ಥ ಮಾಡ್ಕೊಳ್ಳುವಂತಹದ್ದು, ನಿಜವಾದ ದೇವರನ್ನ ಹೇಗೆ ಕಂಡು ಹಿಡ್ಕೊಳ್ಳುವಂತಹದ್ದು, ಅಷ್ಟು ಕೋಟಿ ದೇವರುಗಳಲ್ಲಿ ನಿಜವಾದ ದೇವರನ್ನ ಹೇಗೆ ಕಂಡು ಹಿಡ್ಕೊಳ್ಳುವಂತಹದ್ದು, ಅದನ್ನ ನೋಡುವುದಕ್ಕಿಂತ ಮುಂಚೆ ನಾವ್ ಇಲ್ಲಿವರೆಗೂ ಆಲೋಚನೆ ಮಾಡಿರುವಂತಹದ್ದು ಅರ್ಥ ಆಯ್ತಾ? ಯಾಕಂದ್ರೆ ಮನುಷ್ಯರಿಗೆ ದೇವರನ್ನ ಕಂಡು ಹಿಡ್ಕೊಳ್ಳುವಂತಹದ್ದರಲ್ಲಿ ಅಷ್ಟೊಂದು ಆಸಕ್ತಿ ಇಲ್ಲ. ಹೌದಾ? ಬೇಕಾದ್ರೆ ಏನನ್ನ ಬೇಕಾದ್ರೂ ಕಂಡು ಹಿಡ್ಕೊಳ್ಳುವಂತಹದ್ರಲ್ಲಿ ಆಸಕ್ತಿಯನ್ನು ತೋರಿಸ್ತಾರೆ. ಆದ್ರೆ ದೇವರ ವಿಚಾರಕ್ಕೆ ಬಂದಾಗ ಅಯ್ಯೋ ಏನಕ್ಕೆ ಇಷ್ಟೆಲ್ಲ ಪ್ರಯಾಸ ಪಡ್ಬೇಕಾ, ಇಷ್ಟೆಲ್ಲ ಕಂಡು ಹಿಡ್ಕೊಂಡು ಪ್ರಯಾಸ ಪಡ್ಬೇಕಾ, ಅಷ್ಟ್ ಜನ ದೇವರುಗಳಲ್ಲಿ ಯಾರು ಅಂತ ಹೇಳಿ ಹುಡುಕಾಡಿ ಸೆಲೆಕ್ಟ್ ಮಾಡ್ಬೇಕಾ ಅನ್ನುವಂತಹ ಪ್ರಶ್ನೆ ಬಂದ್ಬಿಡುತ್ತೆ ಅಲ್ವಾ? ಏನು, ನಮ್ಮ ತಾತ ಇವ್ರನ್ನ ಆರಾಧನೆ ಮಾಡ್ತಿದ್ರು, ನಾವು ಅವ್ರನ್ನೇ ಆರಾಧನೆ ಮಾಡ್ಕೊಂಡು ಹೋಗ್ಬಿಡೋಣ ಜೀವನ ಪೂರ್ತಿ. ಹೌದಾ? ನಿಮ್ಮ ತಾತ ಮಾಡುವಂತ ಉದ್ಯೋಗವನ್ನ ನೀವು ಮಾಡೋದಿಲ್ಲ, ಅವ್ರು ವ್ಯವಸಾಯ ಮಾಡ್ಕೊಂಡು ಬದುಕ್ತಿದ್ರು. ವ್ಯವಸಾಯ ಮಾಡಿ ಅಂತ ಹೇಳಿದ್ರೆ ಬ್ರದರ್ ಆದಾಯ ಕಮ್ಮಿ ಬ್ರದರ್, ಅದ್ ಕಮ್ಮಿ ಬ್ರದರ್, ಇದ್ ಕಮ್ಮಿ ಬ್ರದರ್, ಬಿಸ್ಲು ಬ್ರದರ್, ಯಾರ್ ಮಾಡ್ತಾರೆ ಹೇಳಿ ಉದ್ಯೋಗವನ್ನು, ವ್ಯವಸಾಯವನ್ನೆಲ್ಲ? ಇವಾಗ ನಾವು ಆರಾಮಾಗಿ ಸಿಟಿಗಳಿಗೆ ಬಂದು ಉದ್ಯೋಗಕ್ಕೆ ಸೇರ್ಕೊಂಡು ಸಂಬಳ ತಗೊಳ್ತೀವಿ ಅಂತೀವಿ ಉದ್ಯೋಗದ ವಿಚಾರದಲ್ಲಿ. ಆದ್ರೆ ದೇವರ ವಿಚಾರದಲ್ಲಿ ಮಾತ್ರ ಅವ್ರು ನಂಬ್ಕೊಂಡಿರುವಂತ ದೇವರನ್ನ ನಾವು ನಂಬ್ಕೊಂಡ್ಬಿಡೋಣ. ಹೌದಾ? ಉದಾಸೀನತೆ ದೇವರ ವಿಚಾರದಲ್ಲಿ. ಅದಕ್ಕೋಸ್ಕರನೇ ನಾವು ನಾವು ನಂಬುವಂತಹ ದೇವರನ್ನ ಸೆಲೆಕ್ಟ್ ಮಾಡ್ಕೊಳ್ಳುವಂತಹ ಸ್ಟೇಜ್ ಅಲ್ಲಿ ಚೆನ್ನಾಗಿ ಪರಿಶೋಧನೆ ಮಾಡುವಂತಹದ್ದು ಒಳ್ಳೆಯದು. ಮತ್ತೆ ನಾವು ಯಾವ ದೇವರನ್ನ ನಂಬಬೇಕು ಅನ್ನುವಂತಹ ಸೆಲೆಕ್ಷನ್ ಮಾಡುವಂತಹ ಹಂತದಲ್ಲಿ
ನೀವು ಎಷ್ಟಾಗುತ್ತೋ ಅಷ್ಟು ಪರೀಕ್ಷೆ ಮಾಡಿ, ಎಷ್ಟಾಗುತ್ತೋ ಅಷ್ಟು ಪರಿಶೀಲನೆ ಮಾಡಿ. ನಿಮ್ಗೆ ಕೋಟ್ಯಾನು ಕೋಟಿ ಜನ ದೇವರುಗಳು ಗೊತ್ತೋ, ಅಥವಾ 10,000 ಜನ ದೇವರುಗಳು ಗೊತ್ತೋ, ಅಥವಾ 100,000 ಜನ ದೇವರುಗಳು ಗೊತ್ತೋ, ಅದನ್ನೆಲ್ಲ ಒಂದ್ಸರಿ ಪರಿಶೋಧನೆ ಮಾಡಿ. ಅದು ಪರಿಶೋಧಿಸಿದ ನಂತರ ನಿಮ್ಗೆ ಯಾರು ದೇವರು ಅಂತ ಅನ್ನಿಸ್ತಾರೋ ಕೊನೆಯಲ್ಲಿ ಅವರನ್ನ ಫಾಲೋ ಮಾಡಿ. ಇದು ನೀವು ಇನ್ನೊಬ್ರಿಗೆ ಹೇಳ್ಕೊಡ್ಬೇಕಾಗಿರುವಂತಹದ್ದು. ಅವಾಗ ತಾನೇ ಬರ್ತಿರ್ತಾರಲ್ವಾ, ನೀವು ನಮ್ಮ ದೇವರನ್ನ ನಂಬ್ಕೊಳ್ಳಿ, ನಿಮಗೆ ಅದು ಬರುತ್ತೆ ಇದು ಬರುತ್ತೆ ಅನ್ನುವಂತಹದ್ರ ಬದಲು ಒಂದಷ್ಟು ಪಾಯಿಂಟ್ಸ್ ಅನ್ನ ಅವ್ರ ಮುಂದೆ ಇಡಿ. ಏನಂತ ನೋಡಿ, ಇದು ಮಾಡಿರ್ಬೇಕು, ಇದಾಗಿರ್ಬೇಕು, ಅವ್ರು ಮಾತ್ರ ನಿಜವಾಗ್ಲೂ ದೇವ್ರು. ಈಗ ನೀವ್ ನಂಬ್ಕೊಂಡಿರುವಂತ ನೀವ್ ಅನ್ಕೊಂಡಿರುವಂತ 20 ಜನ ದೇವರುಗಳ ಲಿಸ್ಟ್ ಏನಿದೆಯೋ ಅದ್ರಲ್ಲಿ ಯಾರಿಗೆ ಕ್ವಾಲಿಟಿ ಇದೆ ಅಂತ ಹೇಳಿ ಕೇಳಿ. ಅವಾಗ ಕರೆಕ್ಟ್ ಆಗಿ ಒಂದು 10 ಜನ ಆಚೆ ಹೋಗ್ತಾರೆ ಲಿಸ್ಟ್ ಅಲ್ಲಿ, ಹೌದಾ? ನೆಕ್ಸ್ಟ್ ಇನ್ನೊಂದು ಕ್ವಾಲಿಟಿಯನ್ನ ಹೇಳಿ, ಆ ಬ್ರದರ್ ದೇವ್ರು ಅಂದ್ರೆ ಇದು ಇರುವಂತಹ ಈ ಕ್ವಾಲಿಟಿನೂ ಇರುವಂತವ್ರಾಗಿರ್ಬೇಕು ಅಂತ ನೀವು ಹೇಳಿದಾಗ ಇನ್ನು 10 ಜನ ದೇವರಲ್ಲಿ 9 ಜನ ಹೋಗ್ತಾರೆ, ಇನ್ನೊಬ್ರು ಉಳಿತಾರೆ. ಅವ್ರನ್ನ ಅವ್ರು ನಂಬ್ಕೊಳಕ್ ಹೇಳಿ, ಅಲ್ವಾ? ನಮಗೆ ಅರ್ಥ ಆಯ್ತಾ? ದೇವರುಗಳನ್ನ ಅಂದ್ರೆ ನಿಜವಾದ ದೇವರು ಯಾರು, ಅಥವಾ ಜೀವನ ಪೂರ್ತಿ ನಾನು ನಂಬೇಕಾಗಿರುವಂತಹ ದೇವರು ಯಾರು ಅನ್ನುವಂತಹದನ್ನ ಸೆಲೆಕ್ಟ್ ಮಾಡುವಂತಹದ್ರಲ್ಲಿ ಇಷ್ಟೊಂದು ಪರಿಶ್ರಮವನ್ನ ಯಾವತ್ತಾದ್ರೂ ಹಾಕಿದೀವ? ಇಲ್ಲ ಅಲ್ವಾ? ನಾಗ್ಲೇ ಹೇಳಿದೆ, ಉದಾಸೀನತೆ ದೇವರ ವಿಚಾರಕ್ಕೆ ಬಂದಾಗ, ಆಸ್ತಿಯ ವಿಚಾರದಲ್ಲಿ ತುಂಬಾ, ಉದ್ಯೋಗದ ವಿಚಾರದಲ್ಲಿ ತುಂಬಾ ಕೇರ್ ತಗೊಳ್ತೇವೆ. ಉದಾಸೀನತೆ ಎಲ್ಲಿ ಮಾತ್ರ? ದೇವರುಗಳ ವಿಚಾರದಲ್ಲಿ ಮಾತ್ರ, ದೇವರ ವಿಚಾರದಲ್ಲಿ ಮಾತ್ರ. ದೇವರುಗಳು ಅಲ್ಲ, ದೇವರ ವಿಚಾರದಲ್ಲಿ ಮಾತ್ರ. ಹೌದಾ? ಆಲೋಚನೆ ಮಾಡಿ ನೋಡೋಣ. ಇಷ್ಟಕ್ಕೂ ನಿಜವಾಗ್ಲೂ ಇಷ್ಟೊಂದು ಕೋಟಿ ದೇವರುಗಳಲ್ಲಿ ಯಾರು ದೇವರು? ಪ್ರಪ್ರಥಮವಾಗಿ ಈ ರಿಲಿಜಿಯಸ್ ಬುಕ್ಸ್ ಅನ್ನೆಲ್ಲ ಯಾರು ನಿಜವಾದ ದೇವರು ಅನ್ನುವಂತಹದನ್ನ ಸೆಲೆಕ್ಟ್ ಮಾಡ್ಕೊಳ್ಳುವುದರ ಹಿಂದೆ ಮುಖ್ಯವಾದ ಪಾತ್ರವನ್ನ ಪೋಷಿಸುವಂತಹದ್ದು, ಅಥವಾ ಇಷ್ಟೊಂದು ಜನ ದೇವರುಗಳಲ್ಲಿ ನಿಜವಾದ ದೇವರು ಯಾರು ಅಂತ ಹೇಳಿ ಐಡೆಂಟಿಫೈ ಮಾಡ್ಬೇಕಾದ್ರೆ ನಾವು ಮಾಡ್ಬೇಕಾಗಿರುವಂತಹ ಅತಿ ಮುಖ್ಯವಾಗಿರುವಂತ ಕೆಲಸ, ನಾವು 10 ಜನ ದೇವರನ್ನ ಕನ್ಸಿಡರ್ ಮಾಡ್ತಿದ್ವಿ ಅಂತ ಹೇಳಿದಾಗ ಆ 10 ಜನರು ಸಹ ಬರೆಸಿ ಕೊಡಬೇಕಾಗಿರುವಂತಹ ಬುಕ್ ಇರ್ಬೇಕು. ಏನಿರ್ಬೇಕು? ಪ್ರಪ್ರಥಮವಾಗಿರುವಂತಹ ಪಾಯಿಂಟ್, 10 ಜನ ದೇವರುಗಳಿದ್ದಾರೆ ಅಂತ ಹೇಳಿದಾಗ ನಮ್ಮ ಲಿಸ್ಟ್ ಅಲ್ಲಿ ಆ 10 ಜನ ದೇವರಲ್ಲಿ ನಾವು ಒಬ್ಬರನ್ನ ನಂಬ್ಕೋಬೇಕು. ಈಗ ಈ 10 ಜನ ದೇವರುಗಳಲ್ಲಿ ಒಂದಷ್ಟು ಜನ ನೀಟಾಗಿ ಆಚೆ ಕಳಿಸ್ಬಿಡುವಂತಹದ್ದು ಹೇಗೆ ಫಸ್ಟ್ ರೌಂಡ್ ಅಲ್ಲಿ ಅಂತ ಹೇಳಿದಾಗ, ರಚನಾಕಾರರನ್ನ ಅಂದ್ರೆ ಪಂಡಿತರನ್ನ, ರಿಲಿಜಿಯಸ್ ಎಕ್ಸ್ಪರ್ಟ್ಸ್ ಇರ್ತಾರಲ್ಲ, ಇವ್ರು ಪರಿಶೋಧನೆ ಮಾಡ್ತಾನೆ ಇರ್ತಾರೆ ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಹೇಳಿ. ಅವ್ರು ಕೊಟ್ಟಂತಹ ಫಸ್ಟ್ ಪಾಯಿಂಟ್ ಏನು ಅಂತ ಹೇಳಿದಾಗ, ನಿಜವಾಗ್ಲೂ ದೇವರು ಅಂತ ಯಾರಾದ್ರೂ ಇದ್ದಾರೆ ಅಂತ ಹೇಳಿದಾಗ ಅವರು ತಮ್ಮದ್ದೇ ಆಗಿರುವಂತಹ ಗ್ರಂಥವನ್ನ ಬರೆಸಿ ತಮ್ಮ ಪ್ರಜೆಗಳಿಗೆ ಕೊಟ್ಟಿರಬೇಕು. ಅದು ಫಸ್ಟ್ ಪಾಯಿಂಟ್. ಏನು? ತನ್ನದ್ದೇ ಆಗಿರುವಂತಹ ಗ್ರಂಥವನ್ನ ಬರೆಸಿ ತಮ್ಮ ಪ್ರಜೆಗಳಿಗೆ ಕೊಟ್ಟಿರ್ಬೇಕು. ಹೌದಾ? ಈಗ ನೀವ್ ಯೋಚನೆ ಮಾಡಿ ನೋಡ್ರಿ, ಈಗ 10 ಜನ ನೀವ್ ಇಟ್ಕೊಂಡಿರುವಂತಹ ಲಿಸ್ಟ್ ಅಲ್ಲಿ ಆ 10 ಜನರಲ್ಲಿ ಎಷ್ಟು ಜನಕ್ಕೆ ಈ ಕ್ವಾಲಿಟಿ ಇದೆ ಅಂತ ಹೇಳಿದಾಗ ಸಾಕಷ್ಟು ಜನ ಎಲಿಮಿನೇಟ್ ಆಗಿ ಹೋಗ್ತಾರಲ್ವಾ? ಬ್ರದರ್, ಕ್ರೈಸ್ತರಿಗೆ ನಮ್ಮದೇ ಆಗಿರುವಂತಹ ಪ್ರಾಮಾಣಿಕ ಗ್ರಂಥ ಇದೆ. ನೆಕ್ಸ್ಟ್ ಅದಾದ ನಂತರ ಇಸ್ಲಾಂ ಸಹೋದರರಿಗೆ ತಮ್ಮದೇ ಆಗಿರುವಂತಹ ಪ್ರಾಮಾಣಿಕವಾಗಿರುವಂತಹ ಗ್ರಂಥ ಇದೆ. ಹಿಂದೂ ಸಹೋದರರಿಗೆ ತಮ್ಮದೇ ಆಗಿರುವಂತಹ ಪ್ರಾಮಾಣಿಕವಾಗಿರುವಂತಹ ಗ್ರಂಥ ಇದೆ. ಇಲ್ಲಿ ವಿಚಿತ್ರ ಏನು ಅಂತ ಹೇಳಿದ್ರೆ, ಸಾಕಷ್ಟು ಧರ್ಮಗಳಿಗೆ ಪ್ರಪಂಚದಲ್ಲಿ ತಮ್ಮದೇ ಆಗಿರುವಂತಹ ಪ್ರಾಮಾಣಿಕ ಗ್ರಂಥ ಇಲ್ಲ. ಗೊತ್ತಾ ನಮಗೆ? ಪ್ರಾಮಾಣಿಕ ಗ್ರಂಥ ಏನಕ್ಕೋಸ್ಕರ ಇರ್ಲೇಬೇಕು? ಪ್ರಾಮಾಣಿಕ ಗ್ರಂಥವನ್ನ ಬರೆಸಿ ಕೊಟ್ಟಿರುವಂತಹ ದೇವರು ಮಾತ್ರ ನಿಜವಾದ ದೇವರು ಅಂತ ಏನಕ್ಕೋಸ್ಕರ ಹೇಳ್ತಿದ್ದೀವಿ? ದೇವರು ಅಂತ ಹೇಳಿದ್ರೆ ಮನುಷ್ಯರ ಜೊತೆ ಮಾತಾಡ್ಲಿಕ್ಕೆ ಟ್ರೈ ಮಾಡಿರ್ಬೇಕಾ? ಟ್ರೈ ಮಾಡುವಂತಹದ್ದೇ ಪ್ರಾಮಾಣಿಕ ಗ್ರಂಥ. ಹಾಗಾದ್ರೆ ಒಂದು ವೇಳೆ ನೀವು 10 ಜನರ ಲಿಸ್ಟ್ ಇಟ್ಕೊಂಡಿದ್ದೀರಾ ಅಂತ ಹೇಳಿದಾಗ, 10 ಜನ ದೇವರುಗಳ ಲಿಸ್ಟ್ ಅನ್ನ ಇಟ್ಕೊಂಡಿದ್ದೀರಾ ಅಂತ ಹೇಳಿದಾಗ, ಒಂದು ವೇಳೆ ಬಹುಶಃ ಒಂದಿಬ್ರು ಅಥವಾ ಒಬ್ರು ಎಲಿಮಿನೇಟ್ ಆಗ್ಬೋದೇನೋ, ಇನ್ನೊಂದು 8 ಜನನೋ 9 ಜನನೋ ಉಳ್ಕೊಬಹುದೇನೋ, ಅಲ್ವಾ? ಈ ಪಾಯಿಂಟ್ ಅನ್ನ ನೋಡಿದ ನಂತರ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಕ್ವಾಲಿಟಿ ಏನ್ ಗೊತ್ತ? ಏನು? ಇಷ್ಟಕ್ಕೂ ದೇವರು ಅಂತ ಹೇಳಿದಾಗ ಅವರು ಸೃಷ್ಟಿಕರ್ತರಾಗಿರ್ಬೇಕು. ಫಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್. ದೇವರು ಅಂತ ಹೇಳಿದಾಗ ಅವ್ರು ಏನಾಗಿರ್ಬೇಕು? ಸೃಷ್ಟಿಕರ್ತರಾಗಿರ್ಬೇಕು. ಸೃಷ್ಟಿಕರ್ತರು ಸೃಷ್ಟಿಯನ್ನೆಲ್ಲ ಮಾಡಿದ ನಂತರ ಆ ಗ್ರಂಥದಲ್ಲಿ ನಾನು ಸೃಷ್ಟಿ ಮಾಡಿರುವಂತಹದ್ದು ಅಂತ ಹೇಳಿಕೊಂಡಿರ್ಬೇಕು. ಸೆಕೆಂಡ್ ಪಾಯಿಂಟ್ ಏನನ್ನ ಆಲೋಚನೆ ಮಾಡಿ ನೋಡ್ತಾ ಇದೀವಿ. ಪ್ರಪ್ರಥಮವಾಗಿರುವಂತಹ ಪಾಯಿಂಟ್, ಪ್ರಾಮಾಣಿಕ ಗ್ರಂಥ ಇರ್ಬೇಕು. ಪ್ರಾಮಾಣಿಕ ಗ್ರಂಥ ಇದ್ರೆ ಸಾಲೋದಿಲ್ಲ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, ಸೃಷ್ಟಿಕರ್ತರಾಗಿರ್ಬೇಕು. ಸೃಷ್ಟಿಕರ್ತರಾಗಿದ್ದು ಬರೀ ಜನ ಹೇಳ್ಕೊಡುವಂತಹದ್ದಲ್ಲ, ನಮ್ ದೇವ್ರು ಸೃಷ್ಟಿಕರ್ತರು ಅಂತ, ಅದು ನಡೆಯೋದಿಲ್ಲ. ಆ ದೇವರು ಬರೆಸಿಕೊಟ್ಟಿರುವಂತಹ ಪ್ರಾಮಾಣಿಕ ಗ್ರಂಥದಲ್ಲಿ ಸೃಷ್ಟಿ ಮಾಡಿರುವಂತಹದ್ದು ನಾನೇ ಅಂತ ಹೇಳಿ ವಿವರವಾಗಿ ಬರೆದಿರಬೇಕು. ಅರ್ಥ ಆಯ್ತು ನಮಗೆ? ಈಗ ನೀವ್ ಹೇಳಿ,
ಸೃಷ್ಟಿಕರ್ತರು ಅಂತ ಹೇಳಿದ್ರೆ ಸೃಷ್ಟಿ ಮಾಡಿರುವಂತವ್ರೆ ಅಲ್ವಾ? ದೇವರಿಗೆ ಇರ್ಬೇಕಾಗಿರುವಂತ ಇನ್ನೊಂದು ಗುಣಲಕ್ಷಣ. ಆ 10 ಜನರಲ್ಲಿ ಯಾರ್ಯಾರನ್ನ ಎಲಿಮಿನೇಟ್ ಮಾಡ್ಬೇಕು, ಯಾರ್ಯಾರನ್ನ ಆಚೆ ಕಳಿಸ್ಬೇಕು, ಯಾರ್ಯಾರನ್ನ ಇಟ್ಕೋಬೇಕು ಅಂತ ಹೇಳಿ ಆಲೋಚನೆ ಮಾಡ್ತಾ ಬರ್ತದಿವಿ. ಸೃಷ್ಟಿಕರ್ತರು ಅಂದ್ರೆ ಸೃಷ್ಟಿ ಮಾಡಿರುವಂತವರೇ ಅಲ್ವಾ? ಸೃಷ್ಟಿ ಮಾಡಿರುವಂತವರು ಅಂತ ಹೇಳಿದ್ರೆ ಸೃಷ್ಟಿಯ ಬಗ್ಗೆ ಯಾವ್ದು ಅವ್ರು ನಂಬ್ಕೊಂಡಿರುವಂತ ಗ್ರಂಥದಲ್ಲಿ ಬರ್ಸ್ಕೊಟ್ಟಿರ್ಬೇಕಲ್ವಾ? ಹೌದು. ಸೃಷ್ಟಿಯ ಬಗ್ಗೆ ಡೀಟೇಲ್ಡ್ ಆಗಿ ಮಾತಾಡಿರ್ಬೇಕಾ? ನಿಜ. ಆದಿಯಿಂದಲೂ ಮಾತಾಡಿರ್ಬೇಕಾ? ಇಷ್ಟಕ್ಕೂ ಆಕಾಶ ಹಿಂಗೆ ನಿರ್ಮಾಣ ಆಯ್ತು ಅಂತ ಹೇಳಿರ್ಬೇಕು ಆ ಗ್ರಂಥದಲ್ಲಿ. ಒಂದ್ ವೇಳೆ ದೇವರು ಅವ್ರು ನಂಬ್ಕೊಂಡ್ 10 ಜನರಲ್ಲಿ ಯಾರು ನಿಜವಾದ ದೇವರು ಅಂತ ಹೇಳಿ ಹುಡುಕ್ತಿದೀವಲ್ವಾ, ಆ ಹುಡುಕಾಟದಲ್ಲಿ ನಿಜವಾದ ದೇವರು ನಾವ್ ಯಾರು ಅಂತ ಕನ್ಕ್ಲೂಡ್ ಮಾಡ್ಬೇಕು ಅಂತ ಹೇಳಿದಾಗ ಆ 10 ಜನ ದೇವರುಗಳಲ್ಲಿ ಅವ್ರು ಸೃಷ್ಟಿಕರ್ತರಾಗಿರ್ಬೇಕು. ಸೆಕೆಂಡ್ ಪಾಯಿಂಟ್ ಮಾತಾಡ್ತಿದೀವಲ್ವಾ, ಸೃಷ್ಟಿಕರ್ತರಾಗಿರ್ಬೇಕು. ಆ ಸೃಷ್ಟಿಯ ಬಗ್ಗೆ ವಿವರವಾಗಿ ಅವರ ಗ್ರಂಥದಲ್ಲಿ ಬರೆಸಿ ಕೊಟ್ಟಿರ್ಬೇಕು. ಆಕಾಶವನ್ನ ನಾನೇ ಮಾಡಿದ್ದು ಅಂತ ಹೇಳಿರ್ಬೇಕು. ಭೂಮಿಯನ್ನ ನಾನೇ ಸೃಷ್ಟಿ ಮಾಡಿರುವಂತಹದ್ದು ಅಂತ ಹೇಳಿರ್ಬೇಕು. ಸೂರ್ಯ ಚಂದ್ರ ನಕ್ಷತ್ರಗಳನ್ನ ನಾನೇ ಸೃಷ್ಟಿ ಮಾಡಿದ್ದು ಅಂತ ಹೇಳಿರ್ಬೇಕು. ಹೌದಾ? ಇದನ್ನೆಲ್ಲ ಹೇಳಿರ್ಬೇಕು. ನೀರನ್ನ ನಾನೇ ಸೃಷ್ಟಿ ಮಾಡಿದ್ದು ಅಂತ ಹೇಳಿರ್ಬೇಕು. ಸಮುದ್ರ ನನ್ನದ್ದು, ನಾನೇ ಅದನ್ನ ಸೃಷ್ಟಿ ಮಾಡಿರುವಂತಹದ್ದು ಅಂತ ಹೇಳಿರ್ಬೇಕು. ಮರಗಳು, ಗಿಡಗಳು, ಇವೆಲ್ಲವನ್ನು, ಮೀನುಗಳು, ನಮ್ಮ ಕಣ್ಮುಂದೆ ಒಟ್ಟಾರೆ ಏನೇನ್ ಕಾಣಿಸುತ್ತೋ ಇದೆಲ್ಲವನ್ನೂ ಸಹ ನಾನೇ ಸೃಷ್ಟಿ ಮಾಡಿರುವಂತಹದ್ದು ಅಂತ ಹೇಳಿ ವಿವರವಾಗಿ ಹೇಳಿರ್ಬೇಕು. ರಿಲಿಜಿಯಸ್ ಎಕ್ಸ್ಪರ್ಟ್ಸ್ ಅನ್ನ ಕೇಳಿದ್ರೆ ಈ ಕ್ವಾಲಿಫಿಕೇಶನ್ಗೆ ಕ್ವಾಲಿಫೈ ಆಗಿರುವಂತಹ ಒಂದೇ ಪುಸ್ತಕ ಬೈಬಲ್ ಅಂತ ಹೇಳಿ ಕನ್ಕ್ಲೂಷನ್ ಕೊಟ್ರು. ಏನು? ನಾವಿವಾಗ ಮಾತಾಡ್ಕೊಂಡ್ವಲ್ವಾ, ಈ ಕ್ವಾಲಿಫಿಕೇಶನ್ಸ್ಗೆ ಕ್ವಾಲಿಫೈ ಆಗುವಂತಹ ಏಕೈಕ ಗ್ರಂಥ ಬೈಬಲ್. ಏನೇನು? ಇವಾಗ 2 ಪಾಯಿಂಟ್ ಅನ್ನ ಮಾತಾಡ್ಕೊಂಡಿದ್ದೀವಿ. ಪ್ರಪ್ರಥಮವಾಗಿ ಪ್ರಾಮಾಣಿಕ ಗ್ರಂಥ ಇರಬೇಕು. ಪ್ರಾಮಾಣಿಕ ಗ್ರಂಥ ಪ್ರಪಂಚದ ಸಾಕಷ್ಟು ಧರ್ಮಗಳಿಗಿದೆ. ಓಕೆ, ಇದನ್ನ ಬಿಟ್ಬಿಡೋಣ. ಸೆಕೆಂಡ್ ಪಾಯಿಂಟ್, ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಪಾಯಿಂಟ್ ಅನ್ನ ಮಾತಾಡ್ಕೊಂಡ್ವಲ್ವಾ. ಏನ್ ಸೆಕೆಂಡ್ ಪಾಯಿಂಟ್? ಸೃಷ್ಟಿಕರ್ತರಾಗಿರ್ಬೇಕು. ಆ ಸೃಷ್ಟಿಕರ್ತರು ಸೃಷ್ಟಿಯ ಬಗ್ಗೆ ಡೀಟೇಲ್ಡ್ ಆಗಿ ಇದನ್ನ ನಾನೇ ಮಾಡಿದ್ದು ಅಂತ ಹೇಳಿರ್ಬೇಕು. ಇದನ್ನ ನಾನೇ ಮಾಡಿದ್ದು ಅನ್ನುವಂತಹದ್ದು ಯಾವ ಗ್ರಂಥದಲ್ಲೂ ಸಹ ಇಷ್ಟೊಂದು ಅಥಾರಿಟೇಟಿವ್ ಆಗಿ ಸಿಕ್ಕೋದಿಲ್ಲ ಅಂತ ಹೇಳಿ ಕನ್ಕ್ಲೂಡ್ ಮಾಡಿದ್ರು. ಗೊತ್ತಾಯ್ತಾ ನಮಗೆ? ನೀವೇನಾದ್ರೂ ಒಂದು ಕೆಲಸ ಮಾಡಿದ್ರೆ, ಯಾರ ಕೈಯಲ್ಲೂ ಆಗದೆ ಇರುವಂತ ಒಂದು ಕೆಲಸವನ್ನ ನೀವು ಮಾಡಿದ್ರೆ, ನೀವೇನ್ ಹೇಳ್ಕೊಳ್ತೀರಾ? ಇದನ್ನ ನಾನೇ ಮಾಡಿದ್ದು ಅಂತ ನೀವು ಹೇಳ್ಕೊಳ್ತೀರಾ ಅಲ್ವಾ? ಹೌದಾ? ಹೇಳ್ಕೊಳ್ದೆ ಇರುವಷ್ಟು ಒಳ್ಳೆಯವರ? ಹೇಳ್ಕೊಳ್ದೆ ಇರುವಷ್ಟು ದೊಡ್ಡವರ ನಾವೆಲ್ಲರೂ ಸಹ? ನಾವ್ ಇಷ್ಟನ್ನ ಮಾಡಿದ್ರೆ ಅಷ್ಟನ್ನ ಹೇಳ್ಕೊಳ್ತೀವಿ. ನಿಜಾನ? ಇಲ್ಲಿ ದೇವ್ರು ಹೇಳ್ಕೊಂಡಿಲ್ಲ ಅಂದ್ರೆ ಮನುಷ್ಯರಿಗೆ ಗೊತ್ತಾಗೋದೇ ಇಲ್ಲ ನಾನ್ ಮಾಡಿದ್ದು ಅಂತ. ಹೌದಾ? ಅದು ಇಲ್ಲಿ ಪಾಯಿಂಟ್. ಅದಕ್ಕೆ ದೇವ್ರು ಸತ್ಯವೇದದ ಉದ್ದಕ್ಕೂ ಸಹ ಇದನ್ನ ನಾನೇ ಮಾಡಿದ್ದು. ನೀವು ಸತ್ಯವೇದವನ್ನ ಓಪನ್ ಮಾಡಿದ ತಕ್ಷಣ ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನದಲ್ಲಿ ಏನ್ ಕಾಣಿಸುತ್ತೆ ನಿಮಗೆ? ಏನ್ ಕಾಣಿಸುತ್ತೆ? ದೇವರು ಆದಿಯಲ್ಲಿ ಭೂಮಿ ಆಕಾಶವನ್ನು ಉಂಟು ಮಾಡಿದನು. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದರು. ಅಂದ್ರೆ ಫಸ್ಟ್ ವಚನವನ್ನ ಹೇಗೆ ಓಪನ್ ಮಾಡ್ತಿದ್ದಾರೆ ಗೊತ್ತಾ? ಈ ಕ್ವೆಶ್ಚನ್ ಅನ್ನ ಇಟ್ಕೊಂಡು ಯಾರಾದ್ರೂ ಕೂತ್ಕೊಂಡ್ರೆ ಸತ್ಯವೇದದ ಮುಂದೆ, ಯಾವ ಕ್ವೆಶ್ಚನ್, ಯಾರಪ್ಪ ದೇವ್ರು ಅಂತ ಹೇಳಿ ಒಂದು 20 ಜನ ದೇವರ ಲಿಸ್ಟ್ ಅನ್ನ ಇಟ್ಕೊಂಡು, ಆ 20 ಜನರಲ್ಲಿ ನಿಜವಾದ ದೇವರು ಯಾರು ಅಂತ ಹೇಳಿ ಒಂದ್ ವೇಳೆ ಆ ಕ್ವೆಶ್ಚನ್ ಇಟ್ಕೊಂಡು ಎಲ್ಲ 20 ಜನ ದೇವರುಗಳು ಬರೆಸಿರುವಂತಹ ಗ್ರಂಥವನ್ನ ಓಪನ್ ಮಾಡಿ ಇಟ್ಕೊಂಡು ಕುತ್ಕೊಂಡ್ರೆ, ಈ 20 ಜನ ಬರ್ಸಿರುವಂತಹ ಗ್ರಂಥಗಳನ್ನ ಓದ್ಲಿಕ್ಕೆ ಶುರು ಮಾಡಿದ್ರೆ, ಬೈಬಲ್ ನಿಮಗೆ ಫಸ್ಟ್ ಓಪನ್ ಮಾಡಿದ ತಕ್ಷಣ ಏನ್ ಕಾಣಿಸುತ್ತೆ? ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಅದರಿಂದ ಏನ್ ಯಾವ ಚೆಕ್ ಬಾಕ್ಸ್ ಟಿಕ್ ಆಗ್ತಿದೆ ಹೇಳಿ? ದೇವರು. ಬೇಗ ಯಾವ ಚೆಕ್ ಬಾಕ್ಸ್ ಟಿಕ್ ಆಗ್ತಿದೆ? ಕೇಳಿಸಿಲ್ಲ. ಸೃಷ್ಟಿಕರ್ತ. ದೇವರು ಸೃಷ್ಟಿಕರ್ತರು. ಫಸ್ಟ್ ವಚನದಿಂದ ದೇವರು ಏನ್ ಪ್ರೂವ್ ಮಾಡ್ಬೇಕು ಅಂತ ಅನ್ಕೊಳ್ತಿದ್ದಾರೆ ಗೊತ್ತಾ? ನಾನು ನಿಮಗೋಸ್ಕರ ಸೃಷ್ಟಿ ಮಾಡಿದ್ದೀನಿ, ನಿಮಗೋಸ್ಕರ ಸೃಷ್ಟಿ ಮಾಡಿದ್ದು ನಾನೇ ಅಂತ ಹೇಳಿ ಹೇಳ್ಕೊಳ್ಳುವಂತೆ ಓಪನ್ ಆಗ್ತದೆ ಸತ್ಯವೇದ. ಹೌದಾ? ನಿಜಾನ? ಸಾಕಷ್ಟು ಜನ ಪ್ರಶ್ನೆ ಮಾಡ್ತಾರೆ, ಏನು ಅಲ್ಲ ಬ್ರದರ್, ನಾನೇ 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 ಅಂತ ಹೇಳಿ ಮತ್ತೆ 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 ಹೇಳ್ಕೊಳ್ತಾರಲ್ವಾ ದೇವ್ರು, ಅದೊಂಥರ ಉಬ್ಬಿಸಿಕೊಳ್ಳುವಂತಹ ಮಾತಲ್ವಾ ಅಂತ ಹೇಳಿ. ಅಂದ್ರೆ ಸತ್ಯವೇದದ ಉದ್ದಕ್ಕೂ ಸಹ ನಾನೇ ಸೃಷ್ಟಿ ಮಾಡಿದ್ದು, ನಾನೇ ಅದು, ನಾನೇ ಇದು, ಆದಿ ನಾನೇ, ಅಂತ್ಯ ನಾನೇ, ಅದಾದ್ಮೇಲೆ ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ, ನಾನೇ 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 ಅಂತ ಹೇಳ್ಕೊಳ್ತಾರಲ್ವಾ ಸತ್ಯವೇದ ಉದ್ದಕ್ಕೂ ಸಹ. ಇದೊಂಥರ ಹೆಮ್ಮೆಯ ಮಾತಲ್ವಾ ಅಂತ ಹೇಳಿ ಸಾಕಷ್ಟು ಜನ ಪ್ರಶ್ನೆ ಮಾಡ್ತಾರೆ. ಅದು ಹೆಮ್ಮೆ ಮಾತಾ? ನೀವ್ ಹೇಳಿ. ದೇವ್ರ ಒಂದ್ ವೇಳೆ ನಾನೇ ಅಂತ ಹೇಳಿ ಹೇಳ್ಕೊಳ್ಳದೆ ಹೋದ್ರೆ ಏನ್ ಗೊತ್ತಾಗತ್ತೆ ನಮಗೆ? ಒಂದ್ ವೇಳೆ ಇದು ಮನುಷ್ಯರು ಮಾತಾಡುವಂತಹ ಮಾತಿನ ರೀತಿಯಾಗಿರುವಂತಹ ಮಾತಲ್ಲ. ಮನುಷ್ಯರು ಮಾತಾಡ್ತಾರೆ, ನಾನೇ 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 ಅಂತ ಒಬ್ಬ ಮನುಷ್ಯ ಅಂತಿದ್ದಾನೆ ಅಂದ್ರೆ ಆ ಮನುಷ್ಯನಿಗೆ ಅಹಂಕಾರ ಹೆಚ್ಚಾಗಿದೆ ಅಂತ ಗೊತ್ತಾಗೋಗುತ್ತೆ. ಹೌದಲ್ವಾ? ಇದು ಆ ರೀತಿಯಾಗಿರುವಂತಹ ನಾನೇ ಅಲ್ಲ. ಇಲ್ಲಿ ನಾನೇ ಅಂತ ದೇವ್ರು ಹೇಳ್ಕೊಳ್ದೆ ಹೋದ್ರೆ ಅವರೇ ಮಾಡಿದ್ದು ಅಂತ ನಮ್ಗೆ ಯಾವತ್ತೂ ಗೊತ್ತಾಗೋದಿಲ್ಲ.
ಆಕಾಶವನ್ನ ಸೃಷ್ಟಿ ಮಾಡಿದ್ದು ಅವರೇ ಅಂತ ಅವ್ರು ಹೇಳ್ಕೊಂಡಿಲ್ಲ ಅಂತ ಅನ್ಕೊಳ್ಳಿ, ಯಾವಾಗ ಗೊತ್ತಾಗ್ಬೇಕು ನಮಗೆ? ನಾನೇ ಮಾರ್ಗ ಸತ್ಯ ಅಂತ ಯೇಸು ಕ್ರಿಸ್ತರು ಹೇಳ್ಕೊಟ್ಟಿಲ್ಲ ಅಂತ ಅನ್ಕೊಳ್ಳಿ. ನಾನೇ ಜೀವ ಅಂತ ಹೇಳಿ ಹೇಳ್ಕೊಟ್ಟಿಲ್ಲ ಅಂತ ಅನ್ಕೊಳ್ಳಿ, ಯಾವಾಗ ಗೊತ್ತಾಗ್ಬೇಕು ನಮಗೆ ಯೇಸು ಕ್ರಿಸ್ತರೇ ಜೀವ ಅಂತ ಹೇಳಿ? ನಮ್ಮನ್ನ ನಿತ್ಯ ಜೀವಕ್ಕೆ ಸೇರಿಸುವಂತಹದ್ದು ಯೇಸು ಕ್ರಿಸ್ತರೇ ಅಂತ ಯಾವಾಗ ಗೊತ್ತಾಗ್ಬೇಕು? ಹೌದಲ್ವಾ? ಏನಿರ್ಬೇಕು? ಅವರು ಸತ್ಯವಾಗಿರುವಂತಹ ದೇವರು ಬರೆಸಿಕೊಟ್ಟಿರುವಂತಹ ಗ್ರಂಥದಲ್ಲಿ ಏನಿರ್ಬೇಕು? ಸರ್ವ ಸೃಷ್ಟಿಯೂ ಸಹ ಮಾಡಿರುವಂತಹದ್ದು ತಾನೇ ಅನ್ನುವಂತಹದ್ದು ಸ್ಪೆಸಿಫೈ ಆಗಿ, ಡೀಟೇಲ್ಡ್ ಆಗಿ, ವಿವರವಾಗಿ ಇರಬೇಕು. ಅವ್ರು ಬರೆಸಿಕೊಟ್ಟಿರುವಂತಹ ಸೃಷ್ಟಿ ಕಾರ್ಯಕ್ರಮ ಸೈನ್ಸ್ ಏನ್ ಹೇಳ್ತಿದ್ಯೋ ಅದರ ಜೊತೆ ಮ್ಯಾಚ್ ಆಗ್ಬೇಕು. ಇದು ರಿಲಿಜಿಯಸ್ ಎಕ್ಸ್ಪರ್ಟ್ಸ್ ಕೊಟ್ಟಿರುವಂತಹ ಒಂದಷ್ಟು ಆರ್ಗ್ಯುಮೆಂಟ್ಸ್. ಈ ಆರ್ಗ್ಯುಮೆಂಟ್ಸ್ ಅನ್ನು ನೋಡಿ ನಾವು ಪರಿಶೋಧನೆ ಮಾಡ್ಕೋಬೇಕು ಯಾರು ನಿಜವಾಗ್ಲೂ ದೇವರು ಅಂತ ಹೇಳಿ. ಹೌದಲ್ವಾ? ನೆಕ್ಸ್ಟ್ ಪಾಯಿಂಟ್ ಏನ್ ಹೇಳಿದ್ರು? ಇವ್ರು ಮಾಡಿದಾರಲ್ವಾ ಸೃಷ್ಟಿಕರ್ತರು ಇವ್ರು ಆಗಿರ್ಬೇಕು ಅಂತ ಮಾತಾಡ್ಕೊಂಡಿದ್ವಿ. ಸೃಷ್ಟಿಯ ಬಗ್ಗೆ ನಾನೇ ಮಾಡಿದ್ದು ಅಂತ ಹೇಳಿ ಇವ್ರು ಮಾತಾಡಿರ್ಬೇಕು ಅಂತ ಹೇಳಿ ಮಾತಾಡ್ಕೊಂಡಿದ್ವಿ. ನೆಕ್ಸ್ಟ್ ಪಾಯಿಂಟ್, ಇನ್ನೂ ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್, ಇವ್ರು ಸೃಷ್ಟಿಯ ಬಗ್ಗೆ ಏನ್ ಎಕ್ಸ್ಪ್ಲನೇಷನ್ ಕೊಟ್ಟಿದಾರೋ ಗ್ರಂಥದಲ್ಲಿ ಅದು ಎಲ್ಲಿಗೆ ಮ್ಯಾಚ್ ಆಗ್ಬೇಕು? ಸೈನ್ಸ್ ಏನ್ ಹೇಳ್ತಿದ್ಯೋ, ಪ್ರಸ್ತುತ ಮಾಡರ್ನ್ ಸೈನ್ಸ್ ಏನ್ ಹೇಳ್ತಿದ್ಯೋ ಅದಕ್ಕೆ ಮ್ಯಾಚ್ ಆಗ್ಬೇಕು. ಮ್ಯಾಚ್ ಆಗತ್ತಾ? ಸೈನ್ಸ್ ವಿಜ್ಞಾನವನ್ನು ಮೀರಿ ಹೋದ ಬೈಬಲ್ ಅನ್ನುವಂಥ ಅಂಶವನ್ನ ರೀಸೆಂಟ್ ಆಗಿ ಆಲೋಚನೆ ಮಾಡಿ ನೋಡಿದ್ವಿ. ಏನ್ ನೋಡಿದ್ವಿ ಅಲ್ಲಿ? ಏನ್ ನೋಡಿದ್ವಿ ಅಂಶದಲ್ಲಿ? ವಿಜ್ಞಾನಿಗಳು ಹೇಳುವುದಕ್ಕೂ ಮುಂಚೆನೆ ಬೈಬಲ್ ನಲ್ಲಿ ಅದು ಬರೆಸಿರೋದು ಮ್ಯಾಚ್ ಆಗಿರುತ್ತೆ. ಹೌದಲ್ವಾ? ವಿಜ್ಞಾನಿಗಳು ಈಗೀಗ ಹೇಳಿದ್ರೆ ಒಂದ್ 200 ವರ್ಷ 300 ವರ್ಷಗಳ ಹಿಂದೆ ಹೇಳಿದ್ರೆ, ಬೈಬಲ್ ಅದನ್ನ 3000-2000 ವರ್ಷಗಳ ಹಿಂದೆ ಹೇಳಿದೆ. ಹೌದಲ್ವಾ? ಅದನ್ನ ನೋಡಿದೀವ ನೀಟಾಗಿ? ಮ್ಯಾಚ್ ಆಗ್ತದ್ಯಾ? ಮ್ಯಾಚ್ ಆಗುವಂತಹದ್ದೇನು? ಈಗ ವಿಜ್ಞಾನಿಗಳು ಹೇಳುವುದಕ್ಕಿಂತ ಮುಂಚೆನೆ ಸತ್ಯವೇದ 1000 ವರ್ಷಗಳ ಹಿಂದೆನೆ ಹೇಳಿದೆ. ಈ ರೀತಿಯಾಗಿರುವಂತಹ ಕ್ವಾಲಿಟೀಸ್ ಇರ್ಬೇಕು. ಈಗ ಈ 10 ಜನ ದೇವರುಗಳು ಅನ್ನುವಂತ ಲಿಸ್ಟ್ ಅನ್ನ ಇಟ್ಕೊಂಡು ಕೂತ್ಕೊಂಡ್ವಲ್ವಾ, ಅದ್ರಲ್ಲಿ ಎಲ್ರು ಪಟ್ ಅಂತ ಹೇಳಿ ಎಗಿರ್ತಿರ್ತಾರ? ಹೌದು. ಎಲ್ರೂ ಸಹ ಪಟ್ ಅಂತ ಆಚೆ ಹೋಗ್ತಿರ್ತಾರ? ಹೌದು. ಯಾಕೆಂದ್ರೆ ಪ್ರಪ್ರಥಮವಾಗಿ ಪ್ರಾಮಾಣಿಕ ಗ್ರಂಥ ಇರ್ಬೋದೇನೋ ಸಾಕಷ್ಟು ಧರ್ಮಗಳಿಗೆ, ಸೆಕೆಂಡ್ ಕ್ವಾಲಿಟಿ ಮಾತ್ರ ಸಾಕಷ್ಟು ಜನಕ್ಕೆ ಇರೋದಿಲ್ಲ. ಏನು? ಅವ್ರು ಸೃಷ್ಟಿಕರ್ತರಾಗಿರ್ಬೇಕು. ಸೃಷ್ಟಿಕರ್ತರಾಗಿದ್ದು ಸೃಷ್ಟಿಯ ಬಗ್ಗೆ ಡೀಟೇಲ್ಡ್ ಆಗಿ ಅವರ ಗ್ರಂಥದಲ್ಲಿ ಬರ್ಸಿರ್ಬೇಕು. ಒಂದು ವೇಳೆ ಗ್ರಂಥದಲ್ಲಿ ಬರ್ಸಿದ್ರೂ ಸಹ ಇದನ್ನು ನಾನೇ ಮಾಡಿರುವಂತಹದ್ದು ಅಂತ ಅಷ್ಟೊಂದು ಅಥಾರಿಟೇಟಿವ್ ಆಗಿ ಹೇಳಿರೋದಿಲ್ಲ. ಹೌದಾ? ಒಂದಷ್ಟು ಜನ ಆಚೆ ಲಿಸ್ಟ್ ಇಂದ ಹೋಗ್ತಿದಾರ, ಶಾರ್ಟ್ ಲಿಸ್ಟ್ ಆಗ್ತಿದಾರ. ಹೌದು. ನೆಕ್ಸ್ಟ್ ಬರ್ತಾ ಅವ್ರು ಬರ್ಸಿರುವಂತಹ ಸೃಷ್ಟಿಯ ಬಗ್ಗೆ ಇರುವಂತಹ ವಿವರಣೆ ಮಾಡರ್ನ್ ಸೈನ್ಸ್ಗೆ ಮ್ಯಾಚ್ ಆಗ್ಬೇಕು. ಕಾಣಿಸೋದಿಲ್ಲ ಅಲ್ವಾ? ಸಾಧಾರಣವಾಗಿ ಗುಣ ಕಾಣಿಸೋದಿಲ್ಲ ಅಲ್ವಾ? ಅದಕ್ಕೆ ನಾ ಹೇಳ್ತಿರುವಂತಹದ್ದು, ರಿಲಿಜಿಯಸ್ ಎಕ್ಸ್ಪರ್ಟ್ಸ್ ಎಲ್ಲಾ ಗ್ರಂಥವನ್ನು ಸಹ ಓದಿ ನೋಡಿ, ಭೂಮಿಯ ಮೇಲೆ ಇರುವಂತಹ ಎಲ್ಲಾ ಧರ್ಮದ ಮೇಜರ್ ಧರ್ಮಗಳೇನಿದೆ ಅದರಲ್ಲಿ ಎಲ್ಲಾ ಗ್ರಂಥಗಳನ್ನ ಓದಿ ನೋಡಿ ಕೊನೆಗೆ ಬಂದಂತಹ ಕನ್ಕ್ಲೂಷನ್ ಏನಂದ್ರೆ, ಈ ಎಲ್ಲಾ ಕ್ವಾಲಿಟೀಸ್ ಬರೀ ಸತ್ಯವೇದಕ್ಕೆ ಮಾತ್ರ ಇರುವಂತಹದ್ದು. ಸತ್ಯವೇದ ಬರೆಸಿರುವಂತವ್ರೆ ನಿಜವಾದ ದೇವರು ಹೋಗಿ ಅಂದ್ರು. ಅರ್ಥ ಆಯ್ತಾ? ಹೇಗೆ ಹುಡುಕೊಬೇಕು ನಿಜವಾದ ದೇವರನ್ನ? ಹೀಗೆ ಪರಿಶೋಧನೆ ಮಾಡಿ ಅಷ್ಟು ಜನ ದೇವರುಗಳಲ್ಲಿ ಈ ಕ್ವಾಲಿಟೀಸ್ ಯಾರಿಗಿದೆ ಅಂತ ಹೇಳಿ ಆಲೋಚನೆ ಮಾಡಿ ಹುಡುಕೊಬೇಕು. ನೆಕ್ಸ್ಟ್ ಇನ್ನೊಂದು ಮುಖ್ಯವಾಗಿರುವಂತಹ ಕ್ವಾಲಿಟಿ ಏನು ಅಂತ ಹೇಳಿದ್ರೆ, ಇನ್ನೊಂದು ಆಂಗಲ್ ಅಲ್ಲಿ ಬೇರೆ ಆಯಾಮದಲ್ಲಿ ಆಲೋಚನೆ ಮಾಡಿ ನೋಡ್ತಿದ್ದೀವಿ. ಇಷ್ಟೊತ್ತು ಸೃಷ್ಟಿಯ ಆಯಾಮದಲ್ಲಿ ಆಲೋಚನೆ ಮಾಡಿ ನೋಡಿದ್ದೀವಿ. ಸೃಷ್ಟಿಯ ಆಯಾಮದಲ್ಲಿ ಇನ್ನೂ ಮಾತಾಡುವಂತಹದ್ದು ಸಾಕಷ್ಟಿದೆ. ಯಾಕಂದ್ರೆ ಸೃಷ್ಟಿ ಹಿಂದೆನೂ ಒಂದ್ಸಲಿ ಮಾತಾಡ್ಕೊಂಡಿದ್ವಿ ಇದರ ಬಗ್ಗೆ. ಸೃಷ್ಟಿಯ ಆಯಾಮದಲ್ಲಿ ಸೃಷ್ಟಿಕರ್ತರಾಗಿದ್ದಾರೆ ಅಂತ ಹೇಳಿದಾಗ ಸೃಷ್ಟಿಕರ್ತರಿಗೆ ಏನ್ ಗೊತ್ತು? ಸೃಷ್ಟಿಯಲ್ಲಿ ಎಲ್ಲೆಲ್ಲಿ ಏನೇನಿದೆ ಅಂತ ಗೊತ್ತು. ಇದನ್ನ ಮಾತಾಡ್ಕೊಂಡಿದೀವಿ ನಾವು. ಎಷ್ಟು ಜನಕ್ಕೆ ನೆನಪಿದೆಯೋ ಅಂತ ಹೇಳಿ ನಮಗೆ ಗೊತ್ತಿಲ್ಲ. ಒಂದು ಮನೆಯನ್ನ ಕಟ್ಟುವುದಕ್ಕಿಂತ ಮುಂಚೆ, ಒಂದು ಮನೆಯನ್ನ ಕನ್ಸ್ಟ್ರಕ್ಟ್ ಮಾಡುವುದಕ್ಕಿಂತ ಮುಂಚೆ ಒಂದು ಇಂಜಿನಿಯರ್ ಬಂದು ಪೂರ್ತಿಯಾಗಿ ಪ್ಲಾನ್ ಮಾಡ್ತಾರೆ. ಹೌದಲ್ವಾ? ಅದಾದ ನಂತರ ನೀವು ಮೇಸ್ತ್ರಿಯನ್ನು ಅಥವಾ ಕೆಲಸದವ್ರನ್ನು ಕರ್ಕೊಂಡು ಬಂದು ಅದರ ಪ್ರಕಾರವಾಗಿ ನಿಮ್ಮ ಮನೆಯನ್ನ ಕಟ್ಟಿಸ್ತೀರ. ಒಂದೇ ಒಂದ್ ಮನೆ ಇದೆ ಅಂತ ಅನ್ಕೊಳ್ಳಿ. ಒಂದು ಮನೆ ಇದೆ. ಈಗ ಒಂದು 10 ಜನ ಮೇಸ್ತ್ರಿಗಳನ್ನ ನಿಲ್ಲಿಸ್ಬಿಟ್ಟು ಈ ಮನೆ ಕಟ್ಟಿರುವಂತಹದ್ದು ಈ 10 ಜನ ಮೇಸ್ತ್ರಿಗಳಲ್ಲಿ ಒಬ್ರೆ ಆ ಒಬ್ರು ಯಾರು? ಈ 10 ಜನರಲ್ಲಿ ಅಂದ್ರೆ ಹೇಗೆ ಕಂಡುಹಿಡಿಯುವಂತಹದ್ದು? ಒಂದು ಮನೆ ಇದೆ, ಆ ಒಂದು ಮನೆ ಕಟ್ಟಿಸಿರುವಂತಹದ್ದು ಒಬ್ಬ ಮೇಸ್ತ್ರಿ ಮಾತ್ರ. ಈಗ ನಮ್ ಕಣ್ ಮುಂದೆ ಮಾತ್ರ 10 ಜನ ಮೇಸ್ತ್ರಿಗಳು ಬಂದು ನಿಂತಿದ್ದಾರೆ, ನಾನ್ ಕಟ್ಸಿದೀನಿ ಅಂತ. ಹೇಗ್ ಕಂಡುಹಿಡಿತೀರಾ? ಆ 10 ಜನರಲ್ಲಿ ಮನೆ ಕಟ್ಟಿಸಿದಂತಹ ಒಬ್ಬ ಮೇಸ್ತ್ರಿ ಯಾರು ಅಂತ ಹೇಳಿ ಹೇಗ್ ಕಂಡುಹಿಡಿತೀರಾ? ಆ ಮನೆಯಲ್ಲಿ ಎಲ್ಲೆಲ್ಲಿ ಏನೇನಿದೆ ಅಂತ ಯಾರು ಕರೆಕ್ಟ್ ಆಗಿ ಹೇಳ್ತಾರೋ ಅವ್ರೇ ಅಣ್ಣ. ಹೌದಲ್ವಾ? ಆ 10 ಜನರಲ್ಲಿ ನೀವು ಕ್ವೆಶ್ಚನ್ ಮಾಡ್ಲಿಕ್ಕೆ ಶುರು ಮಾಡ್ತೀರಾ. ಏನಂತ? ಈ ಮನೆಯಲ್ಲಿ ಕಿಚನ್ ಎಲ್ಲಿದೆ? ಈ ಮನೆಯಲ್ಲಿ ಬೆಡ್ರೂಮ್ ಎಲ್ಲಿದೆ? ಇಷ್ಟಕ್ಕೂ ಬೆಡ್ರೂಮ್ ಎಷ್ಟು ಅಡಿ ಇದೆ ಗೊತ್ತಾ ನಿಮ್ಗೆ ಅಂತ ಹೇಳಿ ನೀವು ಡೈರೆಕ್ಟ್ ಆಗಿ ಕೇಳ್ತೀರಾ. ನೀವು ನೆನಪಿರ್ಬೇಕಲ್ವಾ, ನೀವು ಮೇಸ್ತ್ರಿ ಆಗಿದ್ರೆ ಒಂದ್ ವೇಳೆ ರೀಸೆಂಟ್ ಆಗಿ ಕಟ್ಸಿರುವಂತಹದ್ದಾದ್ರೆ ಅಂತ ಕ್ವೆಶ್ಚನ್ ಮೇಲೆ ಕ್ವೆಶ್ಚನ್ ಮಾಡ್ಲಿಕ್ಕೆ ಶುರು ಮಾಡ್ತೀರಾ. ಇಂಕ್ವೈರಿ ಅಂತ ಹೇಳಿ ಕರಿತೀವಿ ಇದನ್ನ. ಹೌದಾ? ಆತರ ಮಾಡ್ತಾ 10 ಜನ 5 ಜನಕ್ಕೆ ಬರ್ತಾರೆ, 5 ಜನ 3 ಜನಕ್ಕೆ ಬರ್ತಾರೆ, 3 ಜನ ಇಬ್ಬರಿಂದ ಒಬ್ರು. ಆ ಒಬ್ಬನೇ ನಿಜವಾಗ್ಲೂ ಮನೆಯನ್ನ ಕಟ್ಸಿರುವಂತಹ ಮೇಸ್ತ್ರಿ. ಹೌದಲ್ವಾ?
ಈಗ ದೇವರಿಗೆ ಇದೇ ಕಾನ್ಸೆಪ್ಟ್ ಅನ್ನು ಅಪ್ಲೈ ಮಾಡಿ ನೋಡೋಣ ಸೃಷ್ಟಿಯ ವಿಚಾರದಲ್ಲಿ. ಯಾರು ನಿಜವಾಗ್ಲೂ ದೇವರು? ಸೃಷ್ಟಿಯಲ್ಲಿ ಎಲ್ಲೆಲ್ಲಿ ಏನೇನಿದೆ ಅಂತ ಹೇಳಿ ಮಾತಾಡಿರಬೇಕು. ಈ ಸತ್ಯವೇದವನ್ನು ನಾವು ರೆಫರೆನ್ಸಸ್ ಅನ್ನು ನೋಡ್ತಿಲ್ಲ ಇವತ್ತು, ಬರೀ ಇಂಟ್ರಡಕ್ಟರಿ ಪಾರ್ಟ್ ಆಗಿರೋದ್ರಿಂದ ರೆಫರೆನ್ಸಸ್ ಅನ್ನೆಲ್ಲ ಸಾಕಷ್ಟು ನೋಡ್ತಿಲ್ಲ. ಬಟ್ ದೆನ್ ಈ ಮುಂಚೆ ಇದನ್ನೆಲ್ಲ ಆಲೋಚನೆ ಮಾಡಿ ನೋಡಿದ್ದೀವಿ. ಏನು ಈ ಭೂಮಿಯಲ್ಲಿ ಚಿನ್ನ ಅನ್ನುವಂತಹದ್ದು ಎಲ್ಲಿ ಸಿಕ್ಕತ್ತೆ ಅಂತ ಬೈಬಲ್ ಅಲ್ಲಿ ಬರ್ಸಿದ್ದಾರೆ. ಈಗ ಮನುಷ್ಯರು ಅದನ್ನೆಲ್ಲ ತೆಗೆದು ಮಣ್ಣಲ್ಲಿ ಚಿನ್ನ ಸಾಕಷ್ಟು ಸಿಕ್ಕೋದಿಲ್ಲ. ಆದ್ರೆ ಒಂದು ಕಾಲದಲ್ಲಿ ಯೋಬನ ಗ್ರಂಥದಲ್ಲೇ ಚಿನ್ನದ ಬಗ್ಗೆ, ಬೆಳ್ಳಿಯ ಬಗ್ಗೆ, ತಾಮ್ರದ ಬಗ್ಗೆ, ಇದೆಲ್ಲದರ ಬಗ್ಗೆನೂ ಮಾತಾಡ್ಬಿಟ್ಟಿದ್ದಾರೆ ದೇವರು. ಏನಂತ? ಇದು ಇಲ್ಲಿದೆ ಭೂಮಿಯ ಆಳದಲ್ಲಿ, ಅಥವಾ ಬಂಡೆಯನ್ನ ಕೊರಿತಾರೆ ಇದಕ್ಕೋಸ್ಕರ, ಈ ಮಿನರಲ್ಸ್ಗೋಸ್ಕರ ಎಲ್ಲ ಬಂಡೆಯನ್ನ ಕೊರಿತಾರೆ, ಇದನ್ನ ಕಲ್ಲಿಂದ ತೆಗಿತಾರೆ, ಹೌದಾ, ಮಣ್ಣಿಂದ ತೆಗಿತಾರೆ ಇದನ್ನ. ಸಾಕಷ್ಟು ಸತ್ಯವೇದಲ್ಲಿರುವಂತಹ ರೆಫರೆನ್ಸಸ್ಗಳು ನಮಗೆ ಗೊತ್ತಾ. ಪೆಟ್ರೋಲ್ ಎಲ್ಲಿಂದ ತೆಗಿತಾರೆ ಮನುಷ್ಯರು? ಯಾಕಂದ್ರೆ ಪೆಟ್ರೋಲ್ ಎಲ್ಲಿ ಇಟ್ಟಿದ್ದೀನಿ ಅಂತ ಗೊತ್ತಿರುವಂತಹ ದೇವ್ರಿಗೆ ಮಾತ್ರ ಅದು ಎಲ್ಲಿದೆ ಅಂತ ಗೊತ್ತಿರುತ್ತೆ, ಅದನ್ನ ಬರ್ಸಿರ್ತಾರೆ ಗ್ರಂಥದಲ್ಲಿ, ಹೌದಾ. ಆ ಮೇಸ್ತ್ರಿಗೆ ಮಾತ್ರ ಗೊತ್ತು. ನಿಜವಾಗ್ಲೂ ಒಂದ್ ವೇಳೆ ಆ ಮೇಸ್ತ್ರಿನೇ ಮನೆ ಕಟ್ಟಿರುವಂತಹದ್ದಾದ್ರೆ ಆ ಮೇಸ್ತ್ರಿಗೆ ಮಾತ್ರ ಗೊತ್ತು ಏನು ಕಿಚನ್ ಎಲ್ಲಿದೆ ಅಂತ, ಮೇಸ್ತ್ರಿಗೆ ಮಾತ್ರನೇ ಗೊತ್ತು. ಮನೆ ಹೊರಗಡೆ ನಿಲ್ಸ್ಬಿಟ್ಟು ಕೇಳಿದಾಗ ಅದನ್ನ ನೋಡದೆ ಆ ವ್ಯಕ್ತಿ ಹೇಳ್ತಿದ್ದಾನೆ ಅಂದಾಗ ಈ ವ್ಯಕ್ತಿನ ನಿಜವಾಗ್ಲೂ ಈ ಮನೆಯನ್ನ ಕಟ್ಟಿರುವಂತಹದ್ದು ಅಂತ ಕನ್ಕ್ಲೂಷನ್ಗೆ ಬರ್ತೀವಿ. ಹಾಗೆ ನಿಜವಾಗ್ಲೂ ಸೃಷ್ಟಿಕರ್ತರ ಹಾಕಿದ್ರೆ ಸೃಷ್ಟಿಯಲ್ಲಿ ಎಲ್ಲೆಲ್ಲಿ ಏನೇನಿದೆ, ಹೇಗೇಗಿದೆ ಅನ್ನುವಂತಹದನ್ನ ಈ ಮುಂಚೆನೆ ಹೇಳಿರ್ಬೇಕು, ಹೌದಾ. ಎಣಿಸಲಾರದಷ್ಟು ನಕ್ಷತ್ರಗಳಿದೆ, ಸೂರ್ಯನಿಗಿಂತ ಸಾಕಷ್ಟು ದೊಡ್ಡ ದೊಡ್ಡ ನಕ್ಷತ್ರಗಳಿದೆ. ಒಂದು ನಕ್ಷತ್ರದ ಮಹಿಮೆ ಬೇರೆ, ಇನ್ನೊಂದು ನಕ್ಷತ್ರದ ಮಹಿಮೆ ಬೇರೆ, ಹೌದಾ. ಈ ಕಬ್ಬಿಣ ಇದನ್ನೆಲ್ಲ ಎಲ್ಲಿಂದ ತೆಗಿತಾರೆ ಅಂತ ಹೇಳಿ ಬರ್ಸಿರ್ಬೇಕು. ಪ್ರಪಂಚದ ಭವಿಷ್ಯತ್ತನ್ನ ಮುಂಚೆನೆ ಹೇಳಿರ್ಬೇಕು, ಹೌದಾ. ಅದು ಎಲ್ಲಿ ಸಿಕ್ಕತ್ತೆ ಅಂದ್ರೆ ಬರೀ ಸತ್ಯವೇದದಲ್ಲಿ ಮಾತ್ರನೇ. ನೀವು ಹುಡುಕಿ ಬೇಕಿದ್ರೆ ಬೇರೆ ಗ್ರಂಥದಲ್ಲೂ ಹುಡುಕಿ, ಪರಿಶೋಧನೆ ಮಾಡುವಂತಹ ಮನಸ್ಥಿತಿ ಒಂದು ವೇಳೆ ನಿಮಗೂ ಸಾಕಷ್ಟು ಇದೆ ಅಂತ ಹೇಳಿ ಹೇಳಿದಾಗ, ಇನ್ನೂ ಕ್ವೆಶನ್ಸ್ ತುಂಬಾ ಇದೆ ಅಂದ್ರೆ ಇವಾಗ್ಲೂ ಹುಡುಕಿ, ಬೇರೆ ಎಲ್ಲಾ ಗ್ರಂಥವನ್ನ ಓದಿ ನೋಡಿ. ಪ್ರಪಂಚದಲ್ಲಿ ಪ್ರಕೃತಿಯಲ್ಲಿ ಏನೇನಿದೆ ಅನ್ನುವಂತಹ ಸತ್ಯವನ್ನ ಸತ್ಯವೇದದಲ್ಲಿ ಕಾಲ್ಭಾಗ ಯಾವ್ದಾದ್ರು ಗ್ರಂಥ ಹೇಳಿದೆ ಅಂತ ಹೇಳಿದ್ರೆ ಒಪ್ಕೊಂಡ್ಬಿಡೋಣ. ಸಿಕ್ಕತ್ತಾ? ಸಿಕ್ಕೋದಿಲ್ಲ, ಹೌದಾ. ಪೆಟ್ರೋಲ್ ಇಂದ ಹಿಡಿದು, ಚಿನ್ನ ಇಂದ ಹಿಡಿದು, ಬೆಳ್ಳಿಯಿಂದ ಹಿಡಿದು ಯಾವ್ದ್ಯಾವ್ದು ಎಲ್ಲೆಲ್ಲದೆ, ಯಾವ್ಯಾವ ಜಾಗದಲ್ಲಿ ಸಿಕ್ಕುತ್ತೆ, ಯಾವ್ಯಾವ ನದಿ ನೀರು ಹೇಗೆ ಅಂತಾನು ಸತ್ಯವೇದದಲ್ಲಿ ಬರ್ಸಿದ್ದಾರೆ, ಗೊತ್ತಾ ನಮ್ಗೆ. ನದಿಗಳು ಯಾವ ಕಡೆ ಸಾಕಷ್ಟು ಹರಿಯುತ್ತೆ, ಆ ನದಿ ನೀರುಗಳಲ್ಲಿ ಹೇಗೆ ನೀವು ಆದಿಕಾಂಡ ಓದ್ಬೇಕಾದ್ರೆ ಚಿನ್ನದ ಬಗ್ಗೆ ಎಲ್ಲ ಡಿಸ್ಕ್ರಿಪ್ಷನ್ ಸಿಗುತ್ತೆ. ಪೀಶೋನ್, ಗೀಹೋನ್, ಈ ಪದಗಳೆಲ್ಲ ನಾವು ನೋಡ್ತಿರ್ತೇವೆ, ಹೌದಾ. ಹವೀಲ ದೇಶ ಇದನ್ನೆಲ್ಲ ನಾವು ನೋಡ್ತಿರ್ತೇವೆ. ಅದೆಲ್ಲ ಚಿನ್ನ ಸಿಕ್ಕುವುದಕ್ಕೆ, ಅಪರಂಜಿ ಕ್ವಾಲಿಟಿ ಚಿನ್ನ ಸಿಕ್ಕುವುದಕ್ಕೆ ಕೇರ್ ಆಫ್ ಅಡ್ರೆಸ್ ಈ ದೇಶಗಳು, ಈ ಪ್ರಾಂತ್ಯಗಳೆಲ್ಲವೂ ಸಹ ಇವತ್ತಿಗೂ ಸಹ, ಹೌದಾ. ಏನ್ ಅರ್ಥ ಆಗ್ತದೆ ನಮ್ಗೆ ಇದರಿಂದ? ದೇವರು ಎಕ್ಸಾಕ್ಟ್ ಆಗಿ ನಮ್ಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ 10 ಲಾಕರ್ ಇದೆ ಅಂದ್ರೆ ಮನೆಯಲ್ಲಿ ಒಂದ್ ಸಾಕಷ್ಟು ಲಾಕರ್ ಇದೆ, ಮನೆ ಯಾರ್ದು, ಯಾವ ಓನರ್ದು ಅಂತ ಡಿಸೈಡ್ ಮಾಡ್ಬೇಕಾದ್ರೆ ಈ ಲಾಕರ್ ಅಲ್ಲಿ ಏನಿದೆ, ಈ ಲಾಕರ್ ಅಲ್ಲಿ ಏನಿದೆ, ಈ ಲಾಕರ್ ಅಲ್ಲಿ ಏನಿದೆ ಅಂತ ಓನರ್ ಪ್ರಶ್ನೆ ಕೇಳಿದ್ರೆ, ಈ ಲಾಕರ್ ಅಲ್ಲಿ ಚಿನ್ನ ಇಟ್ಟಿದ್ದೀನಿ, ಈ ಲಾಕರ್ ಅಲ್ಲಿ ಕ್ಯಾಶ್ ಇಟ್ಟಿದ್ದೀನಿ, ಈ ಲಾಕರ್ ಅಲ್ಲಿ ಬೆಳ್ಳಿ ಇಟ್ಟಿದ್ದೀನಿ ಅಂತ ಓನರ್ ಹೇಳಿದಾಗ ಅದು ಹೇಗೆ ಓನರ್ದೇ ಅಂತ ಪ್ರೂವ್ ಮಾಡ್ತಿರೋ ಹಾಗೆ ನಿಜವಾದ ದೇವರು ಇವರೇ ಅಂತ ಹೇಳಿ ಈ ಪಾಯಿಂಟ್ಸ್ ಅನ್ನೆಲ್ಲ ನೋಡಿದಾಗ ಪ್ರೂವ್ ಮಾಡಬಹುದು, ಹೌದಾ. ನೆಕ್ಸ್ಟ್, ಈ ಪ್ರಕೃತಿಯ ಬಗ್ಗೆ ಇನ್ನೂ ಯಾವತ್ತಾದ್ರೂ ಡೀಟೇಲ್ಡ್ ಆಗಿ ಮಾತಾಡ್ಕೊಳ್ಳೋಣ, ಅಥವಾ ಇದೇ ಸಂದೇಶದ 2ನೇ ಭಾಗದಲ್ಲಿ ಮಾತಾಡ್ಲಿಕ್ಕೆ ಪ್ರಯತ್ನ ಪಡೋಣ. ಅಂದ್ರೆ ಪ್ರಕೃತಿಯಲ್ಲಿ ಎಲ್ಲೆಲ್ಲಿ ಹೇಗೆ ಏನೇನಿದೆ ಅಂತ ಹೇಳಿ ಹೇಳಿರುವಂತವರೇ ನಿಜವಾದ ದೇವರು ಅಂತ ಹೇಳಿದಾಗ, ಪ್ರಕೃತಿಯಲ್ಲಿ ಎಲ್ಲೆಲ್ಲಿದೆ ಅಂತ ಹೇಳಿ ಸತ್ಯವೇದದಲ್ಲಿ ಎಲ್ಲೆಲ್ಲಿ ಹೇಗೆಲ್ಲ ಹೇಳಿದ್ದಾರೆ ಅನ್ನುವಂತಹದ್ದನ್ನ ಸೆಪರೇಟ್ ಪಾರ್ಟ್ ಅಲ್ಲಿ ನೋಡ್ಲಿಕ್ಕೆ ಪ್ರಯತ್ನ ಪಡೋಣ. ಓಕೆ, ಈಗ ಮುಂದೆ ಹೋಗ್ತಾ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ ಇದೆ. ದೇವರು ಅಂತ ಹೇಳಿ ಯಾರನ್ನಾದ್ರೂ ಕನ್ಸಿಡರ್ ಮಾಡ್ಬೇಕು ಅಂತ ಹೇಳಿ ಹೇಳಿದಾಗ ಅವರು ಒಬ್ಬರಾಗಿರ್ಬೇಕು. ಒಬ್ಬರು ಎಷ್ಟು ಜನ? ಒಬ್ಬರು. ಯಾವ ಧರ್ಮಕ್ಕಾದ್ರೂ ಕೋಟಿ ದೇವರುಗಳಿದೆ ಅಂತ ಹೇಳಿ ಹೇಳಿದಾಗ ಡೈರೆಕ್ಟರ್ ಲಿಸ್ಟ್ ಅಂತ ತೆಗೆದ್ಬಿಡ್ಬೋದು. ಯಾಕೆ ಒಂದು ಧರ್ಮವನ್ನ ನಾವು ನೋಡಿ ಇದೇ ದೇವರಿಂದ ಸ್ಥಾಪಿತವಾಗಿರುವಂತಹದ್ದು ಅಂತ ನಾವು ಹೇಳ್ಬೇಕು ಅಂತ ಹೇಳಿ ಹೇಳಿದಾಗ ಅದರಲ್ಲಿ ಎಷ್ಟು ಜನ ದೇವರುಗಳಿರ್ಬೇಕು? ಒಬ್ಬರೇ, ಹೌದಾ. ನಾನು ಆಗ್ಲೇ ಹೇಳಿದೆ, ಯಾವ್ದಾದ್ರು ಧರ್ಮದಲ್ಲಿ ಕೋಟಿ ಸಾವಿರ ಅಂತ ಅಂದ್ರು ಅಂತ ಅನ್ಕೊಂಡು ನಾನು ಹೆಸರು ಹೇಳ್ತಿಲ್ಲ, ನಾನು ಯಾರು ಅಂತ ಹೇಳಿ ಸ್ಪೆಸಿಫೈ ಮಾಡ್ತಿಲ್ಲ, ಏನು ಮಾಡ್ತಿಲ್ಲ. ಆದ್ರೆ ನಿಮಗೆ ಗೊತ್ತಿರ್ಬೇಕಾಗಿರುವಂತಹದ್ದು, ಒಂದು ಧರ್ಮದಲ್ಲಿ ನಮ್ಮ ಕೋಟಿ ಜನ ದೇವರುಗಳು, ಯಾರನ್ನ ಆರಾಧನೆ ಮಾಡಿದ್ರು ಒಂದೇ ಅಂತ ಹೇಳ್ತಿದ್ದಾರೆ ಅಂತ ಹೇಳಿ ಹೇಳಿದಾಗ ಎಲಿಮಿನೇಟೆಡ್. ಯಾಕೆ ಎಲಿಮಿನೇಟ್ ಮಾಡ್ಬೋದು? ನೀವು ಪ್ರಕೃತಿಯನ್ನ ನೋಡಿದಾಗ ನಿಮಗೊಬ್ಬ ಸೂರ್ಯ ಕಾಣಿಸ್ತಾನೆ, ಒಬ್ಬ ಚಂದ್ರನೇ ಕಾಣಿಸ್ತಾನೆ. ಒಂದ್ ವೇಳೆ ದೇವರುಗಳು ಕೋಟಿ ಅಂತ ಹೇಳಿ ಹೇಳಿದಾಗ ಈ ಒಬ್ಬ ಸೂರ್ಯನನ್ನ ಕೋಟಿ ದೇವರುಗಳು ಸೇರಿ ಇಷ್ಟಿಷ್ಟು ಸೃಷ್ಟಿ ಮಾಡಿರ್ಬೇಕು. ನಿಜನಾ? ನಮ್ಗೆ ಅರ್ಥ ಆಗ್ತಿದ್ಯಾ ನಾವೇನ್ ಮಾತಾಡ್ಕೊಳ್ತಿದೀವಿ ಅಂತ ಹೇಳಿ?
ಕೋಟ್ಯಾನುಕೋಟಿ ದೇವರುಗಳಿದ್ದಾರೆ ನಮ್ಗೆ ಅಂತ ಹೇಳಿ ಹೇಳಿದಾಗ ನಮ್ಗಿರುವಂತ ಸೂರ್ಯ ಮಾತ್ರ ಒಬ್ಬನೇ, ನಮಗ್ ಬೆಳಕು ಕೊಡ್ಲಿಕ್ಕೆ ಇರುವಂತ ಸೂರ್ಯ ಮಾತ್ರ ಒಬ್ಬನೇ. ಹಾಗಾದ್ರೆ ಕೋಟ್ಯಾನುಕೋಟಿ ದೇವರುಗಳಲ್ಲಿ ಅಷ್ಟು ದೊಡ್ಡ ಸೂರ್ಯನನ್ನ ಇಷ್ಟಿಷ್ಟು ಸೃಷ್ಟಿ ಮಾಡಿದ್ರೆ ಒಬ್ಬೊಬ್ರು ಕೋಟ್ಯಾನುಕೋಟಿ ಜನ ಮಾಡಿರುವಂತಹದ್ದು ಸೇರಿ ಒಂದ್ ಸೂರ್ಯ ಆಯ್ತಾ? ಸರಿಯಾಗಿದ್ಯಾ? ಈ ಆರ್ಗ್ಯುಮೆಂಟ್ ಸರಿಯಾಗಿದ್ಯಾ? ಇಲ್ಲ. ಹಾಗಾದ್ರೆ ದೇವರು ಎಷ್ಟು ಜನ ಆಗಿರ್ಬೇಕು? ಸತ್ಯವೇದದಲ್ಲಿ ನೋಡೋಣ. ಇದು ತುಂಬಾ ಇಂಪಾರ್ಟೆಂಟ್. ದೇವರು ಅನ್ನುವಂಥವರು ಒಂದು ಧರ್ಮವನ್ನ ನಾವು ನಂಬಿ ಈ ಧರ್ಮವನ್ನ ಸ್ಥಾಪನೆ ಮಾಡಿರುವಂತಹ ದೇವರು ನಿಜವಾಗ್ಲೂ ಇದು ನಿಜವಾದ ದೇವರು ಅಂತ ಹೇಳಿ ಕನ್ಕ್ಲೂಷನ್ಗೆ ಬರ್ಬೇಕಂದ್ರೆ ಅವ್ರು ಒಬ್ಬರಾಗಿರ್ಬೇಕು. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 8ನೇ ಅಧ್ಯಾಯ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 8ನೇ ಅಧ್ಯಾಯ 6ನೇ ವಚನ, 8-6. ನಿಮಗಾದರೂ ಒಬ್ಬನೇ ದೇವರಾಗಿದ್ದಾನೆ, ಆತನು ತಂದೆ ಎಂಬಾತನೇ, ಆತನು ಸಮಸ್ತಕ್ಕೂ ಮೂಲ ಕಾರಣನು, ನಾವು ಆತನಿಗಾಗಿ ಉಂಟಾದೆವು. ನಮಗಾದರೂ ಒಬ್ಬನೇ ದೇವರಿದ್ದಾನೆ. ಎಷ್ಟು ಜನ ದೇವರಂತೆ? ಒಬ್ಬನೇ, ಒಬ್ಬರೇ. ಹೌದಾ? ಮುಂದೆ ನಮಗಾದರೂ ಒಬ್ಬನೇ ದೇವರಿದ್ದಾನೆ, ಆತನು ತಂದೆ ಎಂಬಾತನೇ, ಆತನು ಸಮಸ್ತಕ್ಕೂ ಮೂಲ ಕಾರಣನು, ನಾವು ಆತನಿಗಾಗಿ ಹುಟ್ಟಿದೆವು, ಮತ್ತು ನಮಗೆ ಒಬ್ಬನೇ ಕರ್ತ, ಆತನು ಯೇಸು ಕ್ರಿಸ್ತನೇ. ಆತನ ಮುಖಾಂತರ ಸಮಸ್ತವೂ ಉಂಟಾಯಿತು, ನಾವು ಆತನ ಮುಖಾಂತರ ಉಂಟಾದೆವು. ಇಷ್ಟಕ್ಕೂ ನಂಗೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡಿ. ನಾವು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ವಿ ಸತ್ಯವೇದವನ್ನ ಅನ್ನುವಂತಹದರ ಬಗ್ಗೆ. ತಂದೆ, ಮಗ, ಪರಿಶುದ್ಧ ಆತ್ಮರು ಈ ಮೂವರನ್ನ ಒಬ್ಬರೇ ದೇವರು ಅಂತ ನಾವು ಕನ್ಸಿಡರ್ ಮಾಡ್ತೀವ? ಮೂವರು ದೇವರು ಅಂತ ಕನ್ಸಿಡರ್ ಮಾಡ್ತೀವ? ತಂದೆ, ಮಗ, ಪರಿಶುದ್ಧ ಆತ್ಮರು ಒಬ್ಬರ 3 ಜನ ಅನ್ನುವಂತಹದಲ್ಲ ಪ್ರಶ್ನೆ ನಂದು. ತಂದೆ, ಮಗ, ಪರಿಶುದ್ಧ ಆತ್ಮರು ಈ ಮೂವರನ್ನ ಒಬ್ಬರೇ ದೇವರು ಅಂತ ಕನ್ಸಿಡರ್ ಮಾಡ್ತೀರಾ? ಮೂವರು ದೇವರು ಅಂತ ಕನ್ಸಿಡರ್ ಮಾಡ್ತೀವಾ? ಇಲ್ಲ, ಒಬ್ಬರೇ ದೇವರು ಅಂತ. ತುಂಬಾ ಇಂಪಾರ್ಟೆಂಟ್ ಪ್ರಿಯರೇ. ಇದನ್ನ ಮಾತ್ರ ಯಾವಾಗ್ಲೂ ಸಹ ದೊಡ್ಡ ಅಕ್ಷರದಲ್ಲಿ ನಿಮ್ಮ ನೋಟ್ಬುಕ್ ಅಲ್ಲಿ ಬರ್ದಿಟ್ಕೊಳ್ಳಿ. ಇವತ್ತಾದ್ರೂ ಇನ್ನೊಂದ್ಸಾರಿ ಥಿಯೋಲಾಜಿಕಲ್ ಆಗಿ ಇದನ್ನ ಮಾತಾಡ್ಕೊಳ್ಳೋಣ. ಯಾಕೆಂದ್ರೆ ಮೊನೋಥೈಸಮ್, ಈಗ ತಂದೆ, ಮಗ, ಪರಿಶುದ್ಧಾತ್ಮರ ಬಗ್ಗೆ ನಾವ್ ಏನ್ ಮಾತಾಡ್ಕೊಳ್ತಿದ್ವಿ, ತಂದೆ, ಮಗ, ಪರಿಶುದ್ಧಾತ್ಮರು ಬೇರೆ ಬೇರೆ ಅಂತ ಹೇಳಿ ಸಾಕಷ್ಟು ಸಂದೇಶಗಳಲ್ಲಿ ಮಾತಾಡ್ಕೊಂಡಿದ್ವಿ. ಅವ್ರು ಬೇರೆ ಬೇರೆ ಆಗಿದ್ರೂ ಸಹ ನೀವ್ ಅದನ್ನ ಕ್ಲಾಸಿಫೈ ಮಾಡ್ಬೇಕಾದ್ರೆ ಹೇಗೆ ಕ್ಲಾಸಿಫೈ ಮಾಡ್ಬೇಕು? ದೇವರು ಒಬ್ಬರೇ ಅಂತಾನೆ ಕ್ಲಾಸಿಫೈ ಮಾಡ್ಬೇಕು. ಮೊನೋಥಿಸಮ್ ಅಂತ ಹೇಳಿ ಕರಿತೀವಿ. ಒಬ್ಬರೇ ದೇವರನ್ನ ಆರಾಧನೆ ಮಾಡುವಂತಹ ಧರ್ಮಗಳನ್ನ ಮೊನೋಥಿಸಮ್ ಅಂತ ಹೇಳಿ ಕರಿತೀವಿ. ಆ ಧರ್ಮವನ್ನ ಮೊನೋಥಿಸಮ್, 3 ಜನ ದೇವರಿದ್ದಾರೆ ಅಂತ ಅನ್ಕೊಳ್ಳಿ, ಅದು ಕರೆಕ್ಟ್ ಆಗಿ ಪಾಲಿಥಿಸಮ್ ಕೆಳಗಡೆ ಹೊರಟೋಗುತ್ತೆ. ಪಾಲಿಥಿಸಮ್ ಅಂದ್ರೆ ಒಬ್ಬರಿಗಿಂತ ಹೆಚ್ಚಾಗಿ ದೇವರುಗಳನ್ನ ಹೊಂದಿರುವಂತಹ ಧರ್ಮ. ಹೌದಾ? ಹೇಗೆ ಕ್ಲಾಸಿಫೈ ಮಾಡ್ಬೇಕು? ಕ್ರೈಸ್ತವ್ಯ ಏನು? ಮೊನೋಥೈಸಮ್ ಅನ್ನ ಫಾಲೋ ಮಾಡುವಂತಹ ಧರ್ಮ, ಒಬ್ಬರೇ ದೇವರು ಅಂತ ಹೇಳಿ ನಂಬುವಂತಹ ಧರ್ಮ. ತಂದೆ, ಮಗ, ಪರಿಶುದ್ಧ ಆತ್ಮರು ಮೂವರಾಗಿರ್ಬೋದು, ಆದ್ರೆ ಅದನ್ನ ಕ್ಲಾಸಿಫೈ ಮಾಡ್ಬೇಕಾದ್ರೆ ಒಬ್ರೆ. ಯಾಕೆ ತಂದೆ ಆಗಿರುವಂತಹ ದೇವರಿದ್ದಾಗ ಯೇಸು ಕ್ರಿಸ್ತರು ಎಕ್ಸಿಸ್ಟೆನ್ಸ್ಗೆ ಬರ್ಲಿಕ್ಕೆ ಕಾರಣ, ಯೇಸು ಕ್ರಿಸ್ತರು ಸೆಟಪ್ ಆಗ್ಲಿಕ್ಕೆ ಕಾರಣನೇ ಕಾಣದೇ ಇರುವಂತಹ ದೇವರು. ಒಂದ್ ವೇಳೆ ತಂದೆ ಆಗಿರುವಂತಹ ದೇವರಾದ್ರೆ ಮನುಷ್ಯರ ಜೊತೆ ಇದ್ದು ಮನುಷ್ಯರಿಗೆ ಪಾಠ ಹೇಳ್ಕೊಟ್ಟು ಮನುಷ್ಯರಿಗೆ ಬೋಧನೆ ಮಾಡಿ ಅವರ ಕಣ್ಣಿಗೆ ಕಾಣಿಸ್ಕೊಂಡು ಅವರು ಮುಟ್ಟಬಹುದಾಗಿರುವಂತಹ ಒಂದು ಸ್ವರೂಪ ಬೇಕು ಅಂತ ಮಾತ್ರ ಯೇಸು ಕ್ರಿಸ್ತರಿಗೆ ಜನ್ಮ ಕೊಡ್ತಾರೆ. ಹೌದಲ್ವಾ? ಅಂದ್ರೆ ಯೇಸು ಕ್ರಿಸ್ತರನ್ನ ಸೆಟಪ್ ಮಾಡಿ, ಜನ್ಮ ಅಂದ್ರೆ ಬೇರೆ ತರ ಎಲ್ಲ ಅರ್ಥ ಮಾಡ್ಕೋಬಾರ್ದು ಇವಾಗ ಇರುವಂತಹ ಡಿಬೇಟ್ ಸಿಚುವೇಶನ್ ಗಳಲ್ಲೆಲ್ಲ. ಹೌದಾ? ಯೇಸು ಕ್ರಿಸ್ತರು ಎಕ್ಸಿಸ್ಟೆನ್ಸ್ಗೆ ಬರ್ತಾರೆ. ಕಾಣದೇ ಇರುವಂತಹ ದೇವರು, ಶಾಶ್ವತವಾಗಿ ಯಾವತ್ತೂ ಸಹ ಕಾಣದೇ ಇರುವಂತಹ ತಂದೆ ಆಗಿರುವಂತಹ ದೇವರು ಕಾಣಬಹುದಾಗಿರುವಂತಹ ಒಂದು ಸ್ವರೂಪವನ್ನ ಎಕ್ಸಿಸ್ಟೆನ್ಸ್ಗೆ ತಗೊಂಡ್ಬರ್ತಾರೆ. ಹೌದಾ? ಎಕ್ಸಿಸ್ಟೆನ್ಸ್ಗೆ, ಅಸ್ತಿತ್ವಕ್ಕೆ ತಗೊಂಡ್ ಬರ್ತಾರೆ. ನಮ್ಗೆ ಅರ್ಥ ಆಯ್ತಾ? ಒಬ್ಬರೇ ದೇವರು ಒಬ್ಬರೇ. ಕಾಣದೇ ಇರುವಂತಹ ದೇವರು ಮನುಷ್ಯರಿಗೆ ಕಾಣಬಹುದಾಗಿರುವಂತಹ ಒಂದು ಸ್ವರೂಪವನ್ನ ಎಕ್ಸಿಸ್ಟೆನ್ಸ್ಗೆ ತಗೊಂಡ್ಬರ್ಬೇಕು ಅಂತ ಯೇಸು ಕ್ರಿಸ್ತರನ್ನ ಎಕ್ಸಿಸ್ಟೆನ್ಸ್ಗೆ ತಗೊಂಡ್ಬರ್ತಾರೆ. ಪರಿಶುದ್ಧಾತ್ಮ ದೇವರನ್ನ ಇನ್ನೊಂದು ಕಾರಣಕ್ಕೋಸ್ಕರ ಎಕ್ಸಿಸ್ಟೆನ್ಸ್ಗೆ ತಗೊಂಡ್ಬರ್ತಾರೆ. ಕಾರಣಗಳು ಸಾಕಷ್ಟು ಇದೆ, ಅದ್ರ ಡೀಟೇಲ್ಡ್ ಆಗಿ ಮಾತಾಡ್ಕೊಳ್ಳೋಣ. ನಮ್ಗೆ ಅರ್ಥ ಆಯ್ತಾ? ಯಾಕೆ ಒಬ್ಬರೇ ದೇವ್ರು ಅಂತ ಅರ್ಥ ಆಗ್ತದ್ಯಾ? ಮೂವರಿದ್ರು ಒಬ್ಬರೇ ದೇವ್ರು ಅಂತ ಏನಕ್ಕೋಸ್ಕರ ಮಾತಾಡ್ಕೊಳ್ತಿದೀವಿ? ಕೆಲಸದ ನಿಮಿತ್ತ ಮಾತ್ರ ಎಕ್ಸಿಸ್ಟೆನ್ಸ್ಗೆ ಬಂದಿರುವಂತ ಆತ್ಮಗಳು ಇವೆಲ್ಲವೂ ಸಹ. ಒಬ್ಬರೇ ದೇವ್ರಿಂದ ಏನಕ್ಕೋಸ್ಕರ ಮೂವರಾಗಿ ಬದಲಾದ್ರು ಅಂದ್ರೆ ಕೆಲಸದ ನಿಮಿತ್ತ ಮಾತ್ರ. ಹೌದಾ? ಒಬ್ರು ನಮ್ಮ ಪಾಪ ತೊಳಿಲಿಕ್ಕೆ ಬರ್ಬೇಕಿತ್ತು, ಒಬ್ರು ನಮ್ಮ ಜೊತೆ ಇರ್ಲಿಕ್ಕೆ ಬರ್ಬೇಕಿತ್ತು, ಒಬ್ರು ನಮ್ಮ ಜೊತೆ ಇದ್ದು ನಮ್ಗೆ ಬೋಧನೆ ಮಾಡ್ಲಿಕ್ಕೆ ಬರ್ಬೇಕಿತ್ತು, ಒಬ್ರು ನಮಗ್ ಸರ್ವಸತ್ಯದಲ್ಲಿ ನಮ್ಮನ್ನ ನಡೆಸ್ಲಿಕ್ಕೆ ಬರ್ಬೇಕಿತ್ತು. ನಮಗ್ ಅರ್ಥ ಆಗ್ತಿದ್ಯಾ? ಈ ಕೆಲಸದ ನಿಮಿತ್ತ ಮಾತ್ರ ಈ ವಿಭಜನೆ, ಕೆಲಸದ ನಿಮಿತ್ತ ಮಾತ್ರ ಈ ವಿಭಜನೆ.
ಹೌದಾ? ಆದ್ರೆ ದೇವರು ಎಷ್ಟ್ ಜನ ಅಂತ ಯಾರಾದ್ರೂ ಕೇಳಿದ್ರೆ ಒಬ್ರೇ. ತಂದೆ ಮಗ ಪರಿಶುದ್ಧಾತ್ಮರು ಮೂವರಿದ್ದಾರೆ. ಆದ್ರೆ ನಿಮ್ದು ಮೋನೋಥೈಸಮ ಪಾಲಿಥಿಸಮ ನಮ್ಮ ಧರ್ಮ ಅಂತ ಹೇಳಿ ಕೇಳಿದಾಗ ಕ್ರೈಸ್ತವ್ಯ ಮೋನೋಥೈಸಮ್ ಒಬ್ಬ ದೇವರನ್ನ ಆರಾಧಿಸುವಂತಹ ಧರ್ಮ ಅಂತಾನೆ ಹೇಳ್ಬೇಕು. ಓಕೆ ಓಕೆ ಈಗ ನಾವು ಮಾತಾಡ್ಕೊಳ್ತಿದೀವಲ್ವಾ ಪಾಯಿಂಟ್ ಏನಂತ, ಯಾವ್ದಾದ್ರು ಒಂದು ಧರ್ಮವನ್ನ ನೋಡಿ ಇದು ದೇವರಿಂದ ಸ್ಥಾಪಿತವಾಗಿರುವಂತಹ ಧರ್ಮ ಅಂತ ಹೇಳಿ ನಾವು ಕರಿಬೇಕು ಅಂತ ಹೇಳಿ ಹೇಳಿದಾಗ ಹೇಳಿ ಏನಾಗಿರ್ಬೇಕು, ಇಂಪಾರ್ಟೆಂಟ್ ಕ್ವಾಲಿಟಿ ಏನಿರ್ಬೇಕು? ಒಬ್ಬರೇ ದೇವ್ರು ಇರ್ಬೇಕು. ಇವಾಗ ನಾವು ಸತ್ಯವೇದದಲ್ಲಿ ಏನ್ ನೋಡ್ಕೊಂಡ್ವಿ? ದೇವರು ಒಬ್ಬರೇ. ಒಬ್ಬರೇ. ಹಾಗಾದ್ರೆ ಕೋಟ್ಯಾನುಕೋಟಿ ದೇವರುಗಳು, ಸಾವಿರ ದೇವರುಗಳು ಅಂತ ಅನ್ಕೊಳ್ಳುವಂತಹ ಧರ್ಮ ಟಪ್ ಟಪ್ ಅಂತ ಡೈರೆಕ್ಟ್ ಆಗಿ ಡಿಸ್ಕ್ವಾಲಿಫೈ ಆಗೋಗುತ್ತಾ? ಹೌದು. ಯಾಕೆ? ನಾನು ಆಗ್ಲೇ ಹೇಳಿದೆ, ಇರುವಂತಹದ್ದು ಒಬ್ಬನೇ ಸೂರ್ಯ, ಒಬ್ಬನೇ ಚಂದ್ರ. ಒಂದ್ ವೇಳೆ ಕೋಟ್ಯಾನುಕೋಟಿ ದೇವರುಗಳಿದ್ದಾರೆ ಅಂತ ಹೇಳಿದಾಗ ಸ್ವಲ್ಪ 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 ಸೃಷ್ಟಿ ಮಾಡಿದ್ರೆ ಕೂರೋದಿಲ್ಲ ಅಲ್ವಾ? ಲಾಜಿಕ್ ಅಲ್ವಾ ಅದು? ಹೌದಲ್ವಾ? ಅದಕ್ಕೋಸ್ಕರ ಅದನ್ನು ಸಹ ಎಲಿಮಿನೇಟ್ ಅಂದ್ರೆ ಈ ತರ ಸಾಕಷ್ಟು ಧರ್ಮಗಳಿದೆ ಪ್ರಪಂಚದಲ್ಲಿ. ಏನು ನಮಗೊಬ್ಬರಿಗಿಂತ ಹೆಚ್ಚಾದ ದೇವರುಗಳಿದೆ ಅನ್ನುವಂಥವ್ರು ಸಾಕಷ್ಟು ಜನ ಇದ್ದಾರೆ ಪ್ರಪಂಚದಲ್ಲಿ. ಎಲಿಮಿನೇಟೆಡ್. ಇದು ನಾವು ಹೇಳ್ತಿರುವಂತಹ ಮಾತಲ್ಲ. ದೊಡ್ಡ ದೊಡ್ಡ ರಿಲಿಜಿಯಸ್ ಎಕ್ಸ್ಪರ್ಟ್ ಸಾಕಷ್ಟು ಗ್ರಂಥಗಳನ್ನ ನೋಡಿ ಓದಿ ಒಬ್ಬರಿಗಿಂತ ಹೆಚ್ಚಾಗಿ ದೇವರುಗಳನ್ನ ಹೊಂದಿದೆ ಯಾವ್ದಾದ್ರು ಧರ್ಮ ಅಂತ ಹೇಳಿ ಹೇಳಿದಾಗ ಆ ಧರ್ಮ ನಿಜವಾದ ದೇವರನ್ನ ಹೊಂದಿರ್ಲಿಕ್ಕೆ ಸಾಧ್ಯ ಇಲ್ಲ. ದೇವರು ಅಂದ್ರೆ ಒಬ್ಬರೇ ಆಗಿರ್ಬೇಕು. ಆ ಧರ್ಮ ಪೂರ್ತಿ, ಆ ಧರ್ಮ ಅಂತ ಹೇಳಿದ್ರೆ ಬೇರೆ ಏನು ಅನ್ಕೋಬೇಡಿ, ಪಾಲಿಸಿ, ಒಂದ್ ಸೆಟ್ ಆಫ್ ಗೈಡ್ ಲೈನ್ಸ್ ಅನ್ನ ಆಚರಿಸ್ಕೊಂಡು ಹೋಗುವಂತ ಒಂದು ಗುಂಪಿನ ಬಗ್ಗೆ ಮಾತಾಡ್ಕೊಳ್ತಿದೆ. ಆ ಗುಂಪು ನಂಬಬೇಕಾಗಿರುವಂತಹದ್ದು ಒಬ್ಬ ದೇವರನ್ನ ಮಾತ್ರ. ಅವ್ರು ಮಾತ್ರ ನಿಜವಾಗ್ಲೂ ದೇವರಾಗಿರ್ತಾರೆ. ಇಲ್ಲೂ ಸತ್ಯವೇದದನ್ನ ಎತ್ತಿದ ಕೈ. ಹೌದಾ? ಸತ್ಯವೇದವನ್ನ ಬರೆಸಿಕೊಟ್ಟಿರುವಂತಹ ದೇವರ ನಿಜವಾದ ದೇವರು ಅಂತ ಪ್ರೂವ್ ಮಾಡಿದ್ರು. ಹೌದಾ? ರಿಲಿಜಿಯಸ್ ಎಕ್ಸ್ಪರ್ಟ್ಸ್ ಎಲ್ಲರೂ ಸಹ. ಪ್ರಪ್ರಥಮವಾಗಿ ಸೃಷ್ಟಿಯ ಆಯಾಮದಲ್ಲಿ ಆಲೋಚನೆ ಮಾಡಿ ನೋಡಿದ್ವಿ. ಸೆಕೆಂಡ್ ಒನ್, ದೇವರು ಒಬ್ಬರೇ ಆಗಿರ್ಬೇಕು, ಅವ್ರು ಮಾತ್ರ ಆಗ್ಲಿಕ್ಕಾಗತ್ತೆ ಅಂತ ಹೇಳಿ ಆಲೋಚನೆ ಮಾಡಿ ನೋಡಿದ್ವಿ. ಇನ್ನು ಇವತ್ತು ಇನ್ನೊಂದೇ ಒಂದು ಪಾಯಿಂಟ್ ಆಲೋಚನೆ ಮಾಡಿ ಮುಗಿಸ್ಕೊಳ್ಳೋಣ. ಏನಿದು? ದೇವರು ಅಂತ ನಾವು ಯಾರನ್ನಾದ್ರೂ ಕನ್ಸಿಡರ್ ಮಾಡ್ತಿದ್ವಿ ಅಂತ ಹೇಳಿದ್ರೆ ಆ ದೇವರಿಗೆ ಇಹಲೋಕದ ಜೀವನ ಅನ್ನುವಂತಹದ್ದು ಇರಬಾರದು. ಇಹಲೋಕದ ಜೀವನ. ಏನ್ ಇಹಲೋಕದ ಜೀವನ ಅಂತ ಹೇಳಿದ್ರೆ ಏನು? ಮದುವೆ, ಮಕ್ಕಳು, ಹುಟ್ಟು, ಸಾವು, ಇದೆಲ್ಲವೂ ಸಹ ಇಹಲೋಕದ ಜೀವನ ಅಂತ ಹೇಳಿ ಕರಿತೇವೆ. ಹೌದಾ? ಇದೆಲ್ಲ ಇಹಲೋಕದ ಜೀವನ ಅಲ್ವಾ? ಹುಟ್ಟುವಂತಹದ್ದು, ಬೆಳೆದು ದೊಡ್ಡವರಾದ ನಂತರ ಮದುವೆ ಆಗುವಂತಹದ್ದು, ಅದಾದ್ಮೇಲೆ ಮಕ್ಕಳಾಗುವಂತಹದ್ದು, ಅದಾದ್ಮೇಲೆ ಮಕ್ಕಳು ದೊಡ್ಡವರಾಗುವಂತಹದ್ದು, ಅವ್ರಿಗೆ ಮದುವೆ ಮಾಡುವಂತಹದ್ದು, ಅವ್ರಿಗೆ ಮಕ್ಕಳಾಗುವಂತಹದ್ದು, ಅವರು ದೊಡ್ಡವರಾಗುವಂತಹದ್ದು, ಇದೆಲ್ಲ ಮನುಷ್ಯರು ಮಾಡುವಂತ ಕೆಲಸಗಳು. ಇದೆಲ್ಲ ಯಾರ್ದಾದ್ರೂ ಜೀವನದಲ್ಲಿ ನಡ್ಕೊಂಡು ಹೋಗ್ತದೆ ಅಂತ ಹೇಳಿ ಹೇಳಿದಾಗ ಯಾರವರು? ಮನುಷ್ಯರು. ಹೌದಾ? ಆಮೇಲೆ ಒಂದಿನ ಸತ್ತು ಹೋಗುವಂತಹದ್ದು. ಯಾರು ಇದೆಲ್ಲ ಮಾಡುವಂತಹದ್ದು? ಯಾರ ಜೀವನ? ಇದೆಲ್ಲ ಆಗುವಂತಹದ್ದು ಯಾರ ಜೀವನದಲ್ಲಿ? ದೇವರ ಜೀವನದಲ್ಲಿ ಆಗತ್ತಾ? ಮನುಷ್ಯರ ಜೀವನದಲ್ಲಿ ಆಗತ್ತಾ? ಹುಟ್ಟು, ಮದುವೆ, ಮಕ್ಕಳು ಎಲ್ಲವೂ ಸಹ ಮನುಷ್ಯರ ಜೀವನದಲ್ಲಿ. ಇಹಲೋಕದ ಜೀವನವನ್ನ ಹೊಂದದೇ ಇರುವಂತವ್ರಂದ್ರೆ ದೇವರು ಅಂತ ನಾವ್ ಯಾರನ್ನಾದ್ರೂ ಕರಿತಿದೀವಿ ಅಂದ್ರೆ ಅವ್ರಿಗೆ ಹುಟ್ಟಿರಬಾರ್ದು, ಅವ್ರಿಗೆ ಅಂತ್ಯ ಇರಬಾರ್ದು, ಕೊನೆ ಇರಬಾರ್ದು, ಸಾವಿರಬಾರ್ದು. ನೆಕ್ಸ್ಟ್ ಅದಾದ ನಂತರ ವಿವಾಹ, ಮಕ್ಕಳು, ಈ ರೀತಿಯಾಗಿರುವಂತಹ ಇಹದ ಸಂಸ್ಕೃತಿಗಳು, ಸಂಸ್ಕಾರಗಳು ತಮ್ಮ ದೇಹದಲ್ಲಿ ನೆರವೇರಬಾರದು. ಹುಟ್ಟು, ಸಾವು. ನೀವು ಕೇಳ್ಬೋದು, ಬ್ರದರ್ ಯೇಸು ಕ್ರಿಸ್ತರು ಹುಟ್ಟಿದ್ರಲ್ವಾ, ಯೇಸು ಕ್ರಿಸ್ತರು ಮರಣ ಹೊಂದಿದ್ರಲ್ವಾ, ಯೇಸು ಕ್ರಿಸ್ತರು ಹುಟ್ಟಿದ್ರು ಮರಣ ಹೊಂದಿದ್ರು ಅಂತ ನೀವು ಹೇಳ್ತಿದ್ದೀರಾ? ಸತ್ಯವೇದ ಏನ್ ಹೇಳ್ತದೆ ಅಂತ ಹೇಳಿ ನೋಡೋಣ ಒಂದ್ಸರಿ. ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ. ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ 12ನೇ ವಚನ. 22:12. ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿ ಅದೆ. ನಾನೇ ಆದಿಯೂ ಅಂತ್ಯವೂ, ಮೊದಲನೆಯವನು ಕಡೆಯವನು, ಪ್ರಾರಂಭವೂ ಸಮಾಪ್ತಿಯೂ ಆಗಿದ್ದೇನೆ. ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿ ಅದೆ. 13ನೇ ವಚನ. ನಾನೇ ಆದಿಯು ಏನಂತೆ? ನಾನೇ ಆದಿಯು. ನಾವು ಯೇಸು ಕ್ರಿಸ್ತರು ಭೂಮಿ ಮೇಲೆ ಹುಟ್ಟಿದ್ರು ಕ್ರಿಸ್ಮಸ್ ದಿನ 2000 ವರ್ಷಗಳ ಹಿಂದೆ ಅಂತ ಮಾತಾಡ್ಕೊಳ್ತೇವೆ ಬುದ್ಧಿಹೀನರಾಗಿ. ಹೌದಾ? ಯೇಸು ಕ್ರಿಸ್ತರು ಏನಂತಿದ್ದಾರೆ ಗೊತ್ತಾ? ನಾನು ಆದಿಯು ಅನ್ನುವಂತಹ ಪದಕ್ಕೆ ಅರ್ಥ ಏನು? ಈ ಭೂಮಿ ಉಂಟಾಗುವುದಕ್ಕಿಂತ ಮುಂಚೆನೆ ನಾನು ಇದ್ದೆ. ಹುಟ್ಟಿದವನಲ್ಲ ನಾನು, ಮರಿಯಮ್ಮಳ ಗರ್ಭದಲ್ಲಿ ಹುಟ್ಟಿದವನಲ್ಲ. ನಮಗೋಸ್ಕರ ಹಂಗ ಬರ್ಬೇಕಾಗಿ ಬಂತು ಈ ಲೋಕಕ್ಕೆ. ನಮಗ ಅರ್ಥ ಆಗ್ತಿದ್ಯಾ?
ಮನುಷ್ಯರಾಗಿರುವಂತಹ ನಮಗೋಸ್ಕರ ಯೇಸುಕ್ರಿಸ್ತರಿಗೆ ಹಾಗೆ ಬರ್ಬೇಕಾಗಿರುವಂತಹ ಪರಿಸ್ಥಿತಿ ಏರ್ಪಡ್ತಷ್ಟೇ. ಏರ್ಪಡಿಸ್ಕೊಂಡ್ರು, ಇನ್ಫ್ಯಾಕ್ಟ್ ಪರಿಸ್ಥಿತಿ ಏರ್ಪಡುವುದಿಲ್ಲ ದೇವರಿಗೆ, ಅವರೇ ಏರ್ಪಡಿಸ್ಕೊತಾರೆ ಯಾವ ಪರಿಸ್ಥಿತಿ ಬೇಕಾದ್ರೂ. ಆ ಪರಿಸ್ಥಿತಿಯನ್ನ ಏರ್ಪಡಿಸ್ಕೊಂಡ್ರಷ್ಟೇ ನಮಗೋಸ್ಕರ ಅವರು. ಮರಿಯಮ್ಮಳ ಗರ್ಭದಲ್ಲಿ ಈ ಭೂಮಿಯ ಮರಿಯಳ ಗರ್ಭದ ಮೂಲಕ ಈ ಭೂಮಿಯನ್ನ ಪ್ರವೇಶ ಮಾಡ್ಬೇಕು ಅನ್ನುವಂತಹದ್ದು. ಹೌದಾ? ಕೊನೆಗೆ ಮರಣ ಆಗಿದ ತಕ್ಷಣ ಇವ್ರು ಸತ್ರು ಅಂತ ಹೇಳಿ ಸಾಕಷ್ಟು ಜನ, ಮರಣ ಆದ್ರು ಅಂತ ಹೇಳಿ ಸಾಕಷ್ಟು ಜನ ಮಾತಾಡ್ಕೊಳ್ತೀವಿ ಅಲ್ಲ. ನಮಗೋಸ್ಕರ ಅದಕ್ಕೆ ಪುನರುದ್ಧಾನ ಅಂತ ಟರ್ಮ್ ಮಾಡ್ತೀವಿ. ಯೇಸುಕ್ರಿಸ್ತರ ಮರಣವನ್ನ, ಸಮಾಧಿಯನ್ನ, ಪುನರುದ್ಧಾನವನ್ನ ನಾವು ಮರಣವಾಗಿ ನೋಡದೆ ಮರಣವನ್ನ ಜಯಿಸಿದಂತವರಾಗಿ ನೋಡಿ, ಯೇಸುಕ್ರಿಸ್ತರು ಮರಣವನ್ನ ಜಯಿಸಿದಂತವರು ಅಂತ ಹೇಳಿ ಸತ್ಯವೇದದಲ್ಲಿ ಸಾಕಷ್ಟು ನಾವು ನೋಡ್ಕೊಳ್ತೀವಿ. ಹೌದಲ್ವಾ? ಮರಣಕ್ಕೆ ಆತನ ಮೇಲೆ ಅಧಿಕಾರವಿಲ್ಲದೆ ಹೋಯ್ತು ಅಂತ ಹೇಳಿ ಸಾಕಷ್ಟು ಸರಿ ಓದ್ಕೊಳ್ತೇವೆ. ಹೌದಾ? ಮರಣವನ್ನ ಜಯಿಸಿದಂತವರು ಅಂತ ಹೇಳಿ ಸತ್ಯವೇದದಲ್ಲಿ ಮಾತಾಡ್ಕೊಳ್ತೀವಿ. ಆ ಹುಟ್ಟು, ಆ ರೀತಿಯಾಗಿರುವಂತಹ ಹುಟ್ಟು ಏನು, ಮರಿಯಮ್ಮಳ ಗರ್ಭದ ಮೂಲಕ ಈ ಲೋಕಕ್ಕೆ ಬರುವಂತಹದ್ದು, ಅದನ್ನ ಹುಟ್ಟು ಅಂತಾನೂ ಕನ್ಸಿಡರ್ ಮಾಡಬಾರದು ಯೇಸುಕ್ರಿಸ್ತರ ವಿಚಾರದಲ್ಲಿ. ನೆಕ್ಸ್ಟ್, ಅವರು ಶಿಲ್ಬೆ ಶಿಕ್ಷೆ ಅಂದ್ರೆ ಶಿಲುಬೆಗೆ ಹಾಕಿದ ನಂತರ ಅವರ ಪ್ರಾಣ ಹೋಗುತ್ತಲ್ವಾ, ಅದನ್ನ ಮರಣ ಅಂತಾನೂ ಕನ್ಸಿಡರ್ ಮಾಡಬಾರ್ದು. ಹೌದಾ? ಯಾಕಂದ್ರೆ ಅವರ ಜರ್ನಿ ಎಲ್ಲಿ ಶುರು ಆಗ್ತದೆ ಅಂತ ಹೇಳಿದಾಗ ಅವರೇ ಆದಿ ಅಂತ ಹೇಳಿದ್ರೆ ಭೂಮಿನೇ ಉಂಟಾಗಿರ್ಲಿಲ್ಲ ಅವ್ರು ಉಂಟಾಗುವುದಕ್ಕಿಂತ ಮುಂಚೆ. ಮರಿಯಮ್ಮಳಲ್ಲ, ಅವರ ತಾಯಿ ಇವ್ರು ಯಾರು ಉಂಟಾಗಿರ್ಲಿಲ್ಲ, ಪೂರ್ವಜರು ಯಾರು ಉಂಟಾಗಿರ್ಲಿಲ್ಲ. ಮರಿಯಮ್ಮಳ ಗರ್ಭದಲ್ಲಿ ಯೇಸುಕ್ರಿಸ್ತರು ಹುಟ್ಟಿದ್ರು ಅಂತ ಒಂದ್ ವೇಳೆ ನಾವು ಮಾತಾಡ್ಕೊಳ್ತಿದ್ವಿ ಅಂತ ಹೇಳಿದ್ರೆ, ಇಲ್ಲಿ ವಿಚಿತ್ರ ಏನಂದ್ರೆ ಮರಿಯಮ್ಮಳು ಅವರ ಅಜ್ಜಿನೂ ಉಂಟಾಗಿರ್ಲಿಲ್ಲ. ಅಂದ್ರೆ ನಾನು ಪೂರ್ವಿಕರ ಬಗ್ಗೆ ಮಾತಾಡ್ಲಿಕ್ಕೆ ಹಂಗೆ ಹೇಳಿದ್ದೆ ಅಷ್ಟೇ. ಓಕೆ, ನಮ್ಗೆ ಅರ್ಥ ಆಯ್ತಾ? ಅಂದ್ರೆ ಯೇಸುಕ್ರಿಸ್ತರ ವಿಚಾರದಲ್ಲಿ ಈ ಲೋಕಕ್ಕೆ ಅವ್ರು ಬಂದಂತಹದ್ದು ಹುಟ್ಟು ಅಲ್ಲ. ಯೇಸುಕ್ರಿಸ್ತರು ನಮಗೋಸ್ಕರ ಶಿಲುಬೆಯ ಮೇಲೆ ಪ್ರಾಣ ಬಿಟ್ಟಂತಹದ್ದು ಮರಣನೂ ಅಲ್ಲ. ಅದಕ್ಕೆ ನಾವು ಮಿಲ್ಕಿ ಸದೇಕನ ಬಗ್ಗೆ ಒಂದು ಸಂದೇಶವನ್ನ ಮಾತಾಡ್ಕೊಳ್ಬೇಕಾದ್ರೆ ಅಲ್ಲಿ ಒಂದ್ ಮಾತನ್ನ ನೋಡಿದ್ವಿ, ಅಬ್ರಹಾಮನಿಗಿಂತ ಮುಂಚೆನೆ ಇದ್ದಂತವನು ಅಂತ ಹೇಳಿ. ಅದನ್ನ ನೋಡಿದಾಗ ನಿಮಗೆ ಏನನ್ನಿಸ್ತು? ಅಂದ್ರೆ ಯೇಸುಕ್ರಿಸ್ತರು ನೋಡಿದ್ರೆ ಮರಿಯಮ್ಮಳ ಗರ್ಭದಲ್ಲಿ ಹುಟ್ಟಿದ್ರು ಅಂತ ನಾವು ಕ್ರಿಸ್ಮಸ್ ಹಬ್ಬವನ್ನ ಆಚರಿಸ್ತೀವಿ ಪ್ರತಿ ಡಿಸೆಂಬರ್ಗೂ ಸಹ. ಅದ್ರ ಸತ್ಯವೇದದಲ್ಲಿ ಬರ್ಸಿರುವಂತಹದ್ದೇ ಬೇರೆ ಕಾಂಟೆಕ್ಸ್ಟ್ ಅಲ್ಲಿ. ಯಾವತ್ತೂ ಸಹ ಅದಕ್ಕೋಸ್ಕರ ಹೇಳುವಂತಹದ್ದು, ಯಾವತ್ತೂ ಸಹ ಕ್ರಿಸ್ಮಸ್ ಹಬ್ಬದಲ್ಲಿ ಯೇಸುಕ್ರಿಸ್ತರು ಹುಟ್ಟಿದ್ರು ಅಂತ ಪ್ರಪಂಚಕ್ಕೆ ಹೇಳಲಿಕ್ಕೆ ಹೋಗ್ಬೇಡಿ. ಯೇಸುಕ್ರಿಸ್ತರು ಬಂದ್ರು ಹೀಗೆ ಇರ್ಬೇಕು ನಮ್ಮ ಸ್ಟೇಟ್ಮೆಂಟ್. ಬಿಟ್ರೆ ಹುಟ್ಟಿದ್ರು ಅಂತ ಹೇಳಿದ್ರೆ ಕಷ್ಟಗಳು ಏನೇನ್ ಬರುತ್ತೆ, ಏನೇನೆಲ್ಲ ಅಡ್ಡಿಗಳಾಗತ್ತೆ ಅಂದ್ರೆ ಇವೆಲ್ಲ ಆಗುತ್ತೆ. ಈಗಾಗ್ಲೇ ಕ್ರೈಸ್ತರ ಮನಸ್ಸಿನಲ್ಲಿರುವಂತಹ ಮಿಸ್ಕನ್ಸೆಪ್ಷನ್ ಏನು ಅಂದ್ರೆ ಯೇಸುಕ್ರಿಸ್ತರು ಹುಟ್ಟಿದ್ರು. ನಿಜಾನ? ಇಲ್ಲ ಆದಿ ಅಂತ ಮಾತಾಡ್ತಿದ್ದಾರೆ, ಮತ್ತೆ ಆದಿ ನಾನೇ ಅಂತ ಹೇಳಿ ಮಾತಾಡ್ತಿದ್ದಾರೆ, ನಾನೇ ಪ್ರಾರಂಭವು ಅಂತ ಹೇಳಿ ಮಾತಾಡ್ತಿದ್ದಾರೆ. ಪ್ರಾರಂಭ ಅನ್ನುವಂತಹದ್ದೇ ನಾನು ಅಂತ ಹೇಳಿದಾಗ ಅದು ನಮ್ಮ ಊಹೆಗೂ ಮೀರಿರುವಂತಹ ಯೇಸುಕ್ರಿಸ್ತರು ಎಷ್ಟು ಸಾವಿರ ವರ್ಷಗಳಿಂದ ಇದ್ದಾರೆ ಅಂತ ಹೇಳುವಂತಹದ್ದು. ಅವರ ಅಸ್ತಿತ್ವ ಸದಾಕಾಲವೂ ಇರುವಂತಹದ್ದು. ಹೌದಾ? ಅದಕ್ಕೋಸ್ಕರನೇ ಯೇಸುಕ್ರಿಸ್ತರು ಈ ಭೂಮಿಯ ಮೇಲೆ ನಮಗೋಸ್ಕರ ಬಂದಂತಹದ್ದು ಹುಟ್ಟು ಅಲ್ಲ. ಯೇಸುಕ್ರಿಸ್ತರು ನಮಗೋಸ್ಕರ ಪ್ರಾಣ ಕೊಟ್ಟಂತಹದ್ದು ಸಾವು ಅಲ್ಲ. ಯಾವಾಗಿಂದ ಇದಾರಂತೆ? ಆದಿಯಿಂದ. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಯೇಸುಕ್ರಿಸ್ತರೇ ಆದಿ, ಅಂತ್ಯವು, ಪ್ರಾರಂಭವು, ಕೊನೆಯು, ಮೊದಲನೆಯವನು, ಕಡೆಯವನು. ಹೌದಾ? ಈಗ ನೀವ್ ಹೇಳಿ, ದೇವರಿಗಿರ್ಬೇಕಾಗಿರುವಂತಹ ಇನ್ನೊಂದು ಮುಖ್ಯವಾಗಿರುವಂತಹ ಗುಣಲಕ್ಷಣ ಏನು? ಇಹಲೋಕಕ್ಕೆ ಸಂಬಂಧಪಟ್ಟಿರುವಂತಹ ಈವೆಂಟ್ಗಳು ತನ್ನ ಜೀವನದಲ್ಲಿ ನಡಿಬಾರದು. ಹುಟ್ಟುವಂತಹದ್ದು, ಸಾಯುವಂತಹದ್ದು, ಅದಾದ್ಮೇಲೆ ಮದುವೆ ಆಗುವಂತಹದ್ದು, ಮಕ್ಕಳಾಗುವಂತಹದ್ದು, ಈ ರೀತಿಯಾಗಿರುವಂತಹ ಈವೆಂಟ್ಗಳು ನಡೆದ್ರೆ ಅವರ ಜೀವನದಲ್ಲಿ ಅವರು ದೇವರು ಅಲ್ಲ. ಹೌದಾ? ಇದನ್ನ ನೋಡಿದ ನಂತರವೂ ಸಹ ರಿಲಿಜಿಯಸ್ ಎಕ್ಸ್ಪರ್ಟ್ಸ್ಗೆಲ್ಲ ಒಂದು ಕನ್ಕ್ಲೂಷನ್ಗೆ ಬರ್ತಾರೆ. ಏನದು? ಸತ್ಯವೇದವನ್ನ ಬರೆಸಿಕೊಟ್ಟಿರುವಂತಹ ದೇವರೇ ನಿಜವಾದ ದೇವರು. ಏಕೆಂದ್ರೆ ನಾನೇ ಪ್ರಾರಂಭವು ಅಂತ ಮಾತಾಡಿದ್ದಾರೆ, ನಾನೇ ಅಂತ್ಯವು ಅಂತ ಮಾತಾಡಿದ್ದಾರೆ. ಯಾವ ಗ್ರಂಥದಲ್ಲೂ ಸಿಕ್ಕೋದಿಲ್ಲ ಅಲ್ವಾ ಇದನ್ನ ನೋಡ್ಲಿಕ್ಕೆ? ಯಾವ್ದನ್ನ? ನಾನೇ ಮೊದಲನೆಯವನು, ನಾನೇ ಕಡೆಯವನು, ನಾನೇ ಪ್ರಾರಂಭವು, ನಾನೇ ಅಂತ್ಯವು, ನಾನೇ ಪ್ರಾರಂಭವು, ನಾನೇ ಸಮಾಪ್ತಿಯು ಅನ್ನುವಂತಹದ್ದು ಯಾವ ಗ್ರಂಥದಲ್ಲೂ ಸಿಕ್ಕೋದಿಲ್ಲ ಅಲ್ವಾ? ಹಾಗಾದ್ರೆ ಮತ್ತೆ ಕನ್ಕ್ಲೂಡ್ ಆಗುವಂತಹದ್ದು ಏನು? ಸತ್ಯವೇದವನ್ನು ಬರೆಸಿಕೊಟ್ಟಿರುವಂತಹ ದೇವರೇ ನಿಜವಾದ ದೇವರು. ಅರ್ಥ ಆಯ್ತಾ ನಮಗೆ? 3 ಪಾಯಿಂಟ್ ಅನ್ನು ಆಲೋಚನೆ ಮಾಡಿ ನೋಡಿದ್ವಿ. ಪ್ರಪ್ರಥಮವಾಗಿ ಸೃಷ್ಟಿಯ ಬಗ್ಗೆ ಮಾತಾಡ್ಕೊಂಡಿದ್ವಿ. ದೇವರು ಅಂತ ಹೇಳಿದ್ರೆ ಅವ್ರಿಗೆ ಇರ್ಬೇಕಾಗಿರುವಂತಹ ಗುಣಲಕ್ಷಣ, ಅವ್ರ ಸೃಷ್ಟಿಕರ್ತರಾಗಿರ್ಬೇಕು. ತಾನು ಬರೆಸಿಕೊಟ್ಟಿರುವಂತಹ ಗ್ರಂಥದಲ್ಲಿ ಡೀಟೇಲ್ಡ್ ಆಗಿ ಸೃಷ್ಟಿಯ ಬಗ್ಗೆ ಹೇಳಿರ್ಬೇಕು. ಅದು ಫಸ್ಟ್ ಪಾಯಿಂಟ್ ಅಲ್ವಾ? ಹಾಗೆ ಅವ್ರ ಸೃಷ್ಟಿಯ ಬಗ್ಗೆ ಹೇಳಿರುವಂತಹ ಸತ್ಯಗಳು ಪ್ರಸ್ತುತ ವಿಜ್ಞಾನ ಪ್ರಪಂಚಕ್ಕೆ ಮ್ಯಾಚ್ ಆಗ್ಬೇಕು. ಅದು ಫಸ್ಟ್ ಪಾಯಿಂಟ್. ಆದ್ರೆ ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿ ಮಾತಾಡ್ಕೊಂಡಿದ್ವಿ, ದೇವರು ಒಬ್ರಾಗಿರ್ಬೇಕು. ಯಾವ ಧರ್ಮ ಆದ್ರೂ ದೇವರಿಂದ ಸ್ಥಾಪಿತವಾಗಿರುವಂತಹ ಧರ್ಮ ಅಂತ ಹೇಳಿ ಕರೆಯಲ್ಪಡ್ಬೇಕು ಅಂದ್ರೆ ಆ ಧರ್ಮಕ್ಕೆ ದೇವರು ಒಬ್ರಾಗಿರ್ಬೇಕು. ಕೋಟ್ಯಾನು ಕೋಟಿ, ಸಾವಿರಾರು ಸಾವಿರ, ಹತ್ತಾರು ದೇವರುಗಳಲ್ಲ. ಅವ್ರು ನಿಜವಾದ ದೇವರು. ನೆಕ್ಸ್ಟ್ ಅದಾದ ನಂತರ ಲಾಸ್ಟ್ ಪಾಯಿಂಟ್ ಅಲ್ಲಿ ಏನ್ ಮಾತಾಡ್ಕೊಂಡಿದ್ವಿ?
ಹ್ಮ್ ಈಗ ಕೊನೆಯದಾಗಿ ನಾವು ಇಹ- ಮಾತಾಡಿದಂತಹ ಪಾಯಿಂಟ್ ಏನು? ಇಹಲೋಕದ ಹ್ಮ್ ಈ ಜೀವನದಲ್ಲಿರ್ಬಾರ್ದು. ಇರುವಂತವರು ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹುಟ್ಟು, ಸಾವು, ನೋವು, ನಲಿವು, ಹೌದಾ, ಬಾಧೆ, ಸುಖ, ಸಂತೋಷ, ದುಃಖ, ಈ ಲೋಕಕ್ಕೆ ಸಂಬಂಧಪಟ್ಟದ್ದೇನ ಮಾತಾಡ್ತೀರ. ಅಯ್ಯೋ ನನ್ ಮಕ್ಳು ಸರಿ ಇಲ್ಲ ರೀ, ಅಯ್ಯೋ ನನ್ ಹೆಂಡತಿ ಸರಿಯಾಗಿ ಅಡ್ಗೆ ಮಾಡ್ಕೊಡಲ್ಲ ರೀ, ಅಯ್ಯೋ ಸರಿ ನನ್ ಗಂಡ ನನ್ನ ಸರಿಯಾಗಿ ನೋಡ್ಕೊಡೋದಲ್ಲ ರೀ, ಇದೆಲ್ಲ ಯಾರಾದ್ರೂ ಜೀವನದಲ್ಲಿ ಏಕೆಂದ್ರೆ ನಾನು ಏನಕ್ಕೋಸ್ಕರ ಇದನ್ನೆಲ್ಲ ಸ್ಟ್ರೆಸ್ ಮಾಡಿ ಹೇಳ್ತೀನಿ ಅಂದ್ರೆ, ಈ ಲೋಕದಲ್ಲಿ ಸಾಕಷ್ಟು ಜನ ಮನುಷ್ಯರನ್ನ ದೇವ್ರು ಮಾಡ್ಕೊಂಡಿದ್ದಾರೆ ಗೊತ್ತಾ. ಎಷ್ಟ್ ಜನ ಬಾಬಾಗಳನ್ನ ದೇವ್ರು ಮಾಡ್ಕೊಂಡಿಲ್ಲ ಜನ, ಹೌದಾ ಇಲ್ವಾ? ನೀವೇ ನಮ್ಮ ಪಾಲಿಗೆ ದೇವರು. ಏನೇನ್ ಮಾಡ್ತಾರೆ ಈ ಬಾಬಾ ಇಷ್ಟಕ್ಕೂ? ಊಟ ಮಾಡ್ತಾರೆ, ಅದಾದ ನಂತರ ನಿತ್ಯ ಕ್ರಿಯೆಗಳು, ಈ ವಿಸರ್ಜನೆ ಕಾರ್ಯಕ್ರಮಗಳು ಇವೆಲ್ಲವೂ ಇದೆ. ಆಮೇಲೆ ಸ್ನಾನ ಮಾಡ್ತಾರೆ, ಮದ್ವೆ ಆಗಿದ್ದಾರೆ, ಮದ್ವೆ ಆಗಿಲ್ಲ ಅಂದ್ರೂ ಬೇರೆ ಬೇರೆ ಅಕ್ರಮ ಸಂಬಂಧಗಳು, ಅದಾದ ನಂತರ ಮಕ್ಕಳು, ಸದ್ಯ ಬಿಟ್ಬಿಡಿ, ಅದನ್ನ ಮಾತಾಡುವಂತಹದ್ದು ಬೇಡ ಸದ್ಯಕ್ಕೆ. ಅಂದ್ರೆ ಇಷ್ಟೆಲ್ಲ ಇರುವಂತವ್ರು ದೇವರಾಗ್ಲಿಕ್ಕೆ ಸಾಧ್ಯನಾ? ಇದು ಬರೀ ಬಾಬಾಗಳ ಬಗ್ಗೆ ನಾನು ಮಾತಾಡ್ತಿಲ್ಲ. ಒಂದ್ ವೇಳೆ ಕ್ರೈಸ್ತವ್ಯದಲ್ಲೂ ಯಾರಾದ್ರೂ ಈ ತರ ತಪ್ಪಾಗಿ ನಡ್ಕೊಳ್ತಿದ್ರೆ ಅವ್ರದ್ದು ಸಹ ತಪ್ಪೇ ಅಲ್ವಾ? ನಮ್ಮ ತಪ್ಪನ್ನು ಸಹ ನಾವು ಹೇಳ್ಕೋಬೇಕಲ್ವಾ? ಒಂದ್ ವೇಳೆ, ಯಾಕಂದ್ರೆ ಸಾಕಷ್ಟು ಜನ ಅಂತಾನ ಹೇಳೋದಿಲ್ಲ, ಕೆಲವರು ಅಟ್ಲೀಸ್ಟ್ ಬೋಧಕರಲ್ಲೂ ಸಹ ತಮ್ಮನ್ನ ತಾವು ದೇವರ ಸ್ಥಾನಕ್ಕೆ ಹೆಚ್ಚಿಸಿಕೊಂಡಿರುವಂತವ್ರು ಸಾಕಷ್ಟು ಜನ ಇದ್ದಾರೆ ಪ್ರಪಂಚದಲ್ಲಿ. ನಾನೇ ಯೇಸು ಅಂತ ಅಂತ ಬಂದಿರುವಂತ ಸಾಕಷ್ಟು ಜನ ಬೋಧಕರನ್ನ ನಾವು ನೋಡಿದೀವಲ್ವಾ. ಸಾಕಷ್ಟು ಜನ ರೀಸೆಂಟ್ ಆಗಿ ಅಮೆರಿಕದಲ್ಲೆಲ್ಲ ನಡೀತು ಈ ಘಟನೆ. ನಾನೇ ಯೇಸು ಅಂತ ಹೇಳಿ ಬಂದ್ಬಿಟ್ಟಿದ್ರು ಪಾಸ್ಟ್ರೆ, ನಾನೇ ಯೇಸು ಅಂತ. ತಪ್ಪಲ್ವಾ? ಅದು ಸಹ ತಪ್ಪೆ. ಆದ್ರೆ ನಾವ್ ಇಲ್ಲಿ ಮಾತಾಡ್ಲಿಕ್ಕೆ ಹೊರಟಿದ್ದಂತಹ ಪಾಯಿಂಟ್ ಏನು ಅಂತ ಹೇಳಿದಾಗ, ದೇವರು ಅಂತ ಹೇಳಿದ್ರೆ ಅವರಿಗೆ ಇಹಲೋಕದ ಜೀವನ ಅನ್ನುವಂತಹದ್ದು ಇರಬಾರದು. ಹುಟ್ಟು, ಸಾವು, ವಿವಾಹ ಇವ್ಯಾವೂ ಸಹ ಅವರ ಜೀವನದಲ್ಲಿ ಕಾಣಿಸಕೂಡದು. ಯಾಕಂದ್ರೆ ಇದನ್ನೆಲ್ಲ ಸ್ಥಾಪನೆ ಮಾಡಿರುವಂತಹದ್ದು ದೇವರು. ಇದನ್ನೆಲ್ಲ, ಈ ಕಾರ್ಯಕ್ರಮಗಳನ್ನೆಲ್ಲ, ಈ ಮ್ಯಾರೇಜ್, ವಿವಾಹ ಅನ್ನುವಂತಹದ್ದು ಸ್ಥಾಪಿಸಿರುವಂತವರು ದೇವರು. ವಿವಾಹ ಮಾಡ್ಕೊಂಡಂತವ್ರಲ್ಲ ದೇವರು. ವಿವಾಹ ಪದ್ಧತಿಯನ್ನ ಸ್ಥಾಪನೆ ಮಾಡಿರುವಂತಹದ್ದು ದೇವರು. ಸ್ಥಾಪನೆ ಮಾಡಿರುವಂತಹದ್ದು ನಮ್ಗೆ ಅರ್ಥ ಆಗ್ತದೆಯಲ್ವಾ? ಆದಮ್ ಅವರ ವಿಚಾರದಲ್ಲಿ ಮಾತಾಡ್ತಿದ್ದೀವಿ. ಈ ವಿವಾಹ ಪದ್ಧತಿಯನ್ನ ಸ್ಥಾಪಿಸಿರುವಂತವರು ದೇವರು. ಮನುಷ್ಯರನ್ನ ಹುಟ್ಟಿಸುವಂತಹದ್ದು ದೇವರು. ಹುಟ್ಟುವಂತವರು ದೇವರಲ್ಲ. ಮನುಷ್ಯರನ್ನ ಮತ್ತೆ ಅವರ ಪ್ರಾಣವನ್ನ ತಗೊಂಡು ನೀವು ನನ್ನ ಹತ್ರ ಬರ್ಬೇಕು ಅಂತ ಹೇಳಿ ಕೋರ್ಕೊಳ್ಳುವಂತಹದ್ದು ದೇವರು. ಹೌದಾ? ಮನುಷ್ಯರಿಗೆ ಅಂತ್ಯ ಬರೋ ಹಂಗೆ ಮಾಡಿ ಮತ್ತೆ ಅವರನ್ನ ಮಣ್ಣಿಗೆ ಸೇರಿಸಿ ಅವರ ಆತ್ಮವನ್ನ ತನ್ನ ಹತ್ರ ಬರ್ಬೇಕು ಅಂತ ಹೇಳಿ ಕೋರ್ಕೊಳ್ಳುವಂತವ್ರು ದೇವರು. ಅವರೇ ಮರಣ ಹೊಂದಿದ್ರೆ ಮತ್ತೆ ಅವ್ರ ಹೆಂಗ್ ದೇವರಾಗ್ತಾರೆ? ಹೌದಾ? ಇದನ್ನೆಲ್ಲ ನಿಮ್ಮ ತಲೆಯಲ್ಲಿ ಇಟ್ಕೊಂಡು ನಿಮ್ಮ ಹತ್ರ ಯಾರಾದ್ರೂ ಸಿಕ್ಕಿದ್ರೆ ಅವ್ರ ಹತ್ರ ಈ ಪಾಯಿಂಟ್ಸ್ ಅನ್ನೆಲ್ಲ ಹೇಳಲಿಕ್ಕೆ ಪ್ರಯತ್ನ ಪಡಿ. ಇನ್ನೂ ದೇವರು ಯಾರು ಅನ್ನುವಂತ ಹುಡುಕಾಟದಲ್ಲಿದ್ರೆ, ಪರಿಶೋಧನಾ ಮನೋಭಾವ ಅವ್ರಿಗಿದ್ರೆ, ಈ ಪಾಯಿಂಟ್ಸ್ ಅನ್ನ ಅವ್ರ ಹತ್ರ ಹೇಳಿ. ಸೃಷ್ಟಿ ಮಾಡಿರುವಂತವ್ರ ದೇವರಾಗಿರ್ಬೇಕು. ಒಂದ್ ವೇಳೆ ಅವ್ರು ಸಾಕಷ್ಟು ಜನ ದೇವರು ಅಂದಾಗ ಸೂರ್ಯ ಅನ್ನೋ ಒಂದ್ಸಾರಿ ತೋರಿಸಿ ಅವ್ರಿಗೆ. ಇರುವಂತಹದ್ದು ಒಂದ್ ಸೂರ್ಯ ಆದ್ರೆ ನೀನ್ ಹೇಳೋ ಹಂಗ 10,000 ಜನ ದೇವರುಗಳಿದ್ರೆ ಹೆಂಗಾಗತ್ತಪ್ಪ? ಯಾರು ಸೃಷ್ಟಿ ಮಾಡಿದ್ರು? 10,000 ಜನ ದೇವರ ನೀನ್ ನಂಬ್ಕೊಂಡಿರುವಂತಹ 10,000 ಜನ ದೇವರುಗಳಲ್ಲಿ ಯಾರು ಸೃಷ್ಟಿ ಮಾಡಿದ್ರು ಸೂರ್ಯನನ್ನ ಹೇಳಿ ಅಂತ ನೀವೇ ತೋರಿಸಿ ಅವ್ರಿಗೆ. ಹೌದಾ? ಅದ್ ಕೂರೋದೇ ಇಲ್ಲ ಅಲ್ವಾ ಲಾಜಿಕ್? ಚಿಕ್ಕ ಮಕ್ಕಳಿಗೆ ಹೇಳಿದ್ರು ಸಹ ಇದೆಲ್ಲ ಸುಮ್ನೆ ತಮಾಷೆ ಮಾತುಗಳ ತರ ಇದೆ ಅಂತ ಹೇಳಿ ಈ ತರ ಎಲ್ಲ ನನ್ ಕೇಳೋದಿಲ್ಲ ಅಂತ ಹೇಳಿ ಓಡೋಗ್ತಾರಲ್ವಾ. ಅದಕ್ಕೋಸ್ಕರ ಈಗ 3 ಪಾಯಿಂಟ್ ಅನ್ನ ಮಾತ್ರ ಆಲೋಚನೆ ಮಾಡಿ ನೋಡಿದ್ವಿ. ಕಳೆದ ವಾರ ಸಾಧ್ಯವಾದರೆ ಇದರ 2ನೇ ಭಾಗವನ್ನ ಆಲೋಚನೆ ಮಾಡಿ ನೋಡೋಣ. ಇಲ್ಲಾಂದ್ರೆ ಹೊಸ ಸಂದೇಶವನ್ನ ಆಲೋಚನೆ ಮಾಡಿ ಪ್ರಯತ್ನ ಮಾಡೋಣ. ಓಕೆ, ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಹೌದು ಅಪ್ಪ, ಬೇರೆ ವಿಚಾರಗಳಲ್ಲಿರುವಂತ ಆಸಕ್ತಿ ನಿಮ್ಮ ವಿಚಾರದಲ್ಲಿ, ಅಂದ್ರೆ ನಿಜವಾದ ದೇವ್ರು ಯಾರು ಅಂತ ಹೇಳಿ ಹುಡುಕಾಡುವಂತಹ ಹುಡುಕಾಟದಲ್ಲಿ ಮನುಷ್ಯರಿಗೆ ಕಾಣಿಸೋದಿಲ್ಲ ತಂದೆ. ದೇವರು ಅಂದ್ರೆ ಉದಾಸೀನತೆ. ನಮ್ಮ ತಂದೆ ಯಾವ ದೇವರನ್ನ ನಂಬಿದಾರೋ ಆ ದೇವರನ್ನ ಸೈಲೆಂಟ್ ಆಗಿ ನಂಬ್ಕೊಂಡು ಹೊರಟೋಗೋಣ ಅನ್ನುವಂತಹ ಅಭಿಪ್ರಾಯವನ್ನ, ಅನ್ನುವಂತಹ ಮನಸ್ಥಿತಿಯನ್ನೇ ಜನ ಹೊಂದಿರ್ತಾರೆ. ಬಿಟ್ರೆ ಯಾರೂ ಸಹ ನನ್ನ ತಂದೆ ನಂಬಿರುವಂತಹ ದೇವರೇ ನಿಜವಾದ ದೇವ್ರ ಅಂತ ಹೇಳಿ ಒಂದ್ಸಾರಿ ಪ್ರಶ್ನೆ ಹಾಕೊಂಡು ನೋಡುವಂತವ್ರು ಇಲ್ಲದೆ ಆಗೋಗಿದ್ದಾರೆ ಪ್ರಪಂಚದಲ್ಲಿ. ಆ ಪ್ರಶ್ನೆ ಹಾಕೊಂಡು ನೋಡಿದಂತಹ ದಿನ ಅವ್ರಿಗೆ ಅರ್ಥ ಆಗುತ್ತೆ ನಿಜವಾದ ದೇವ್ರು ಯಾರು ಅಂತ ಹೇಳಿ. ಇವತ್ತು ಆಲೋಚನೆ ಮಾಡಿದ್ವಿ ತಂದೆ, ನೀವು ಸತ್ಯವೇದದಲ್ಲಿ ಸಾಕಷ್ಟು ಸಾರಿ ನಾನೇ ಸೃಷ್ಟಿ ಮಾಡಿರುವಂತಹದ್ದು, ಸಮುದ್ರವನ್ನ ಸೃಷ್ಟಿ ಮಾಡಿರುವಂತಹದ್ದು ನಾನೇ, ನೀರನ್ನ ಸೃಷ್ಟಿ ಮಾಡಿರುವಂತಹದ್ದು ನಾನೇ, ಆಕಾಶವನ್ನ, ಭೂಮಿಯನ್ನ, ಹಣ್ಣುಗಳನ್ನ, ತರಕಾರಿಯನ್ನ, ಮರಗಳನ್ನ, ಗಿಡಗಳನ್ನ, ಸೂರ್ಯ, ಚಂದ್ರ, ನಕ್ಷತ್ರಗಳನ್ನ ಪ್ರತಿಯೊಂದನ್ನು ಸೃಷ್ಟಿ ಮಾಡಿರುವಂತಹದ್ದು ನಾನೇ ಅಂತ ಸಾಕಷ್ಟು ಸಾರಿ ಬರ್ಸಿದ್ದೀರ. ನೀವಿಷ್ಟು ಹೇಳಿದ್ರೂ ಸಹ ಜನರು ಅದಕ್ಕೆ ಕಿವಿ ಕೊಡದೆ ಹೋಗಿರುವಂತಹದ್ದು, ಕಿವಿ ಕೊಡದೆ ಹೋಗ್ತಿರುವಂತಹದ್ದು ವಿಚಿತ್ರವಾಗಿರುವಂತ ಸಂಗತಿ ತಂದೆ. ನಮ್ಮ ಕೈಯಲ್ಲಾಗಿರುವಂತಹ ಪ್ರಯತ್ನವನ್ನ ನಿಜವಾದ ದೇವರು ನೀವೇ ಅನ್ನುವಂತಹದನ್ನ ಪ್ರೂವ್ ಮಾಡ್ಲಿಕ್ಕೆ ನಾವು ಮಾಡ್ತೀವಿ ಅನ್ನುವಂತಹ ಭರವಸೆಯನ್ನ, ಆಶ್ವಾಸನೆಯನ್ನ ಕೊಡ್ತಾ, ಕೇಳಿರುವಂತಹ ಪ್ರತಿಯೊಬ್ಬೊಬ್ಬರಿಗೂ ತಾವು ಈ ಸಂದೇಶವನ್ನ ಇನ್ನೊಬ್ಬರಿಗೆ ಹೇಳುವಂತಹ ಅವಕಾಶವನ್ನ ಅವರ ಜೀವನದಲ್ಲಿ ಕಲ್ಪಿಸ್ಕೊಡಿ ಅನ್ನುವಂತಹ ಬೇಡಿಕೆಯನ್ನು ನಿಮ್ಮ ಮುಂದೆ ಇಡ್ತಾ,
ಹಾಗೆ ನಮ್ಮ ಪ್ರತಿನಿತ್ಯವೂ ಸಹ ದೈವ ಸಂದೇಶವನ್ನು ಕೊಡ್ತಿರುವಂತಹ ಎಲ್ಲಾ ದೈವ ಸಂದೇಶಕರನ್ನ, ಅವರ ಆರೋಗ್ಯ ಪರಿಸ್ಥಿತಿಗಳನ್ನ, ಅವರ ಅವಶ್ಯಕತೆಗಳು, ಅನಿವಾರ್ಯತೆಗಳು, ಅವರ ಕುಟುಂಬ ಪ್ರತಿಯೊಂದನ್ನು ಸಹ ನೀವು ನೆನಪಿಸ್ಕೊಳ್ತೀರಾ ಅನ್ನುವಂತಹದನ್ನು ನಾವು ನಂಬುತ್ತಾ, ಹಾಗೆ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಲಿಕ್ಕೋಸ್ಕರ ಶ್ರಮಿಸ್ತಿರುವಂತಹ ರೇಖಾ ಆಂಟಿ, ದೀಕ್ಷಿತ ಆಗಿರ್ಬೋದು, ಹಾಗೆ ಈ ಕಾರ್ಯಕ್ರಮದಲ್ಲಿ ನಿತ್ಯವೂ ಸಹ ಬಂದು ಪಾಲ್ಗೊಂಡು ಹಾಡನ್ನ ಹೇಳುವುದರ ಮೂಲಕ, ಪ್ರಾರ್ಥನೆಯನ್ನು ಮಾಡುವುದರ ಮೂಲಕ, ಲಿಂಕ್ ಅನ್ನು ಶೇರ್ ಮಾಡುವುದರ ಮೂಲಕ, ಪ್ರತಿಯೊಬ್ಬೊಬ್ಬರು ಯಾರ್ಯಾರೆಲ್ಲ ಪಾಲ್ಗೊಳ್ತಿದಾರೋ ಎಲ್ಲರನ್ನೂ ಸಹ ಅವ್ರಿಗೆ ಬರ್ಬೇಕಾಗಿರುವಂತಹ ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹ ಆಶೀರ್ವಾದವನ್ನ ನೀವು ಕೊಡ್ತೀರಾ ಅನ್ನುವಂತಹದನ್ನು ನಾವು ನಂಬುತ್ತಾ, ನಾನು ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆ. ಅಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕರು, ವಿಮೋಚಕರು, ಸ್ವತಃ ದೇವರು ಆಗಿರುವಂತಹ ಯೇಸು ಕ್ರಿಸ್ತರ ಕೃಪೆ, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯ ಸಹವಾಸ ಇಂದು ಎಂದು ಸದಾ ಕಾಲವು ನಮ್ಮೆಲ್ಲರೊಂದಿಗೂ ಇರಲಿ. ಅಮೆನ್. ಆಮೆನ್.